Dear students, last class ಅಲ್ಲಿ ನಾವು ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ಸ್ ಅನ್ನ ಸ್ಟಡಿ ಮಾಡ್ತಿದ್ವಿ. ಟೋಟಲ್ ಆಗಿ ಲಾಸ್ಟ್ ವಿಡಿಯೋದಲ್ಲಿ 4 ಪ್ರಾಪರ್ಟೀಸ್ ನ ಸ್ಟಡಿ ಮಾಡಿದ್ವಿ. ಅದನ್ನ ಒಂದು ಸಲ ರೀಕಾಲ್ ಮಾಡ್ಕೊಳ್ಳೋದಾದ್ರೆ ಫಸ್ಟ್ ಪ್ರಾಪರ್ಟಿ 1 P1, ಪ್ರಾಪರ್ಟಿ 1 P1. ಈ P1 ಪ್ರಾಪರ್ಟಿ ಏನ್ ಹೇಳುತ್ತೆ ಅಂತಂದ್ರೆ ಎಲ್ಲಾ ರೋಗಳು ಎಲ್ಲಾ ಕಾಲಮ್ಗಳನ್ನ ಇಂಟರ್ಚೇಂಜ್ ಮಾಡಿದ್ರೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಚೇಂಜ್ ಆಗಲ್ಲ ಅಂತ ಹೇಳುತ್ತೆ. ಅದನ್ನ ನಾವು ಸಿಂಬಾಲಿಕಲ್ ಆಗಿ ಬರೆದ್ರೆ ಸಪೋಸ್ A1 B1 ಅಥವಾ A1 A2 A3 B1 B2 B3 C1 C2 C3 ಈ ತರ ಇರುತ್ತೆ. ಇದು ಒಂದು ಡಿಟರ್ಮಿನೆಂಟ್. ಈ ಡಿಟರ್ಮಿನೆಂಟ್ ನ ಕ್ಯಾಲ್ಕುಲೇಟ್ ಮಾಡಿದಾಗ ವ್ಯಾಲ್ಯೂ ಏನ್ ಬರುತ್ತೋ ಅದೇ ವ್ಯಾಲ್ಯೂ ಎಲ್ಲಾ ರೋಗಳು ಮತ್ತೆ ಎಲ್ಲಾ ಕಾಲಮ್ಗಳನ್ನ ಇಂಟರ್ಚೇಂಜ್ ಮಾಡ್ತೀರಾ ಅಂತಂದ್ರೆ A1 B1 C1 A2 B2 C2 and then A3 B3 C3 ಇವೆರಡು ಡಿಟರ್ಮಿನೆಂಟ್ ಈಕ್ವಲ್ ಆಗಿರುತ್ತೆ. ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಒಂದು ಡಿಟರ್ಮಿನೆಂಟ್ಸ್ ಅಲ್ಲಿ ಎಲ್ಲಾ ರೋಗಳು ಮತ್ತೆ ಕಾಲಮ್ಗಳನ್ನ ಇಂಟರ್ಚೇಂಜ್ ಮಾಡಿದಾಗ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನು ಚೇಂಜಸ್ ಇರಲ್ಲ, ಸೇಮ್ ಇರುತ್ತೆ. ಇದು ಫಸ್ಟ್ ಪ್ರಾಪರ್ಟಿ. when the determinant is unaltered by interchanging rows and columns ಅಂತ ಹೇಳ್ತೀವಿ. ನೆಕ್ಸ್ಟ್ ಅದೇ ತರ ಸಪೋಸ್ ಪ್ರಾಪರ್ಟಿ P1 P2 ಅಂದ್ರೆ ಸೆಕೆಂಡ್ ಪ್ರಾಪರ್ಟಿ ಏನಿರುತ್ತೆ ಅಂತಂದ್ರೆ ಸಪೋಸ್ ಒಂದು ಡಿಟರ್ಮಿನೆಂಟ್ ಈ ತರ ಇರುತ್ತೆ A1 A2 A3 B1 B2 B3 C1 C2 C3. ಇಲ್ಲಿ ಎರಡು ರೋಗಳನ್ನ ಇಂಟರ್ಚೇಂಜ್ ಮಾಡೋಣ ಅಥವಾ ಎರಡು ಕಾಲಮ್ಗಳನ್ನ ಮಾತ್ರ ಇಂಟರ್ಚೇಂಜ್ ಮಾಡೋಣ. ಇಲ್ಲಿ ಎಲ್ಲದನ್ನು ಇಂಟರ್ಚೇಂಜ್ ಮಾಡಿದ್ರೆ ಇಲ್ಲಿ ಎರಡನ್ನ ಮಾತ್ರ ಇಂಟರ್ಚೇಂಜ್ ಮಾಡ್ತೀವಿ. ಎರಡನ್ನ ಅಂತಂದ್ರೆ ಸಪೋಸ್ ಇದೆರಡನ್ನ ಇಂಟರ್ಚೇಂಜ್ ಮಾಡೋಣ. ಅವಾಗ ಏನಾಗುತ್ತೆ B1 B2 B3 A1 A2 A3 C1 C2 C3 ಇದು ಎರಡನ್ನ ಮಾತ್ರ ಇಂಟರ್ಚೇಂಜ್ ಮಾಡಿದ್ವಿ. ಅವಾಗ ಇದೆರಡು ಡಿಟರ್ಮಿನೆಂಟ್ ಈಕ್ವಲ್ ಆಗಿರಲ್ಲ. ಇನ್ನೇನಾಗಿರುತ್ತೆ ಅಂತಂದ್ರೆ ಜಸ್ಟ್ ಸೈನ್ ವೇರಿಯೇಷನ್ಸ್ ಇರ್ತದೆ. ಸಪೋಸ್ ಇದು 3 ಬಂದ್ರೆ ಕನ್ಸಿಡರ್ 3 ಬರುತ್ತೆ ಅಂತ ಅನ್ಕೊಂಡ್ರೆ ಇದು -3 ಬಂದಿರುತ್ತೆ. ಇದೇ -3 ಬಂದಿರುತ್ತೆ ಅಂತಂದ್ರೆ ಇದು +3 ಇರುತ್ತೆ. ಸೈನ್ ಮಾತ್ರ ಚೇಂಜ್ ಆಗುತ್ತೆ. when two rows or two columns of a determinant are interchanged then the determinant value changes by its sign ಅಂತ ಹೇಳ್ತೀವಿ. ಇದು ಎರಡನೇ ಪ್ರಾಪರ್ಟಿ. ನೆಕ್ಸ್ಟ್ ಪ್ರಾಪರ್ಟಿ ನಂಬರ್ 3 ಮೂರನೇ ಪ್ರಾಪರ್ಟಿ. when two rows or two columns are identical ಎರಡು ರೋ ಅಥವಾ ಎರಡು ಕಾಲಮ್ಗಳು ಐಡೆಂಟಿಕಲ್ ಆಗಿದ್ರೆ ಫಾರ್ ಎಕ್ಸಾಂಪಲ್ ನೋಡಿ A1 A2 A3 ಇರುತ್ತೆ ಅಂತ ಅನ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ ನಮಗೆ ಇದು B1 B2 B3 ಇರುತ್ತೆ. ನೆಕ್ಸ್ಟ್ ಕೂಡ ಈ ತರನೇ ಇರುತ್ತೆ A1 A2 A3 ಇರುತ್ತೆ ಅಂತಂದ್ರೆ ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ರೆ ರೋ 1 ಮತ್ತೆ ರೋ 3 ಇದೆರಡೂ ಕೂಡ ಏನಾಯ್ತು ಐಡೆಂಟಿಕಲ್ ಆಯ್ತು ಅಂತಂದ್ರೆ ಸೇಮ್ ಇದೆ. ಆ ತರ ಸೇಮ್ ಇದ್ದಾಗ ಆ ಡಿಟರ್ಮಿನೆಂಟ್ ವ್ಯಾಲ್ಯೂನ 0 ಅಂತ ಹೇಳ್ತೀವಿ. when two rows or two columns are identical then the value of the determinant is 0. ಇದು ಪ್ರಾಪರ್ಟಿ ನಂಬರ್ 3. ನೆಕ್ಸ್ಟ್ ಇದೇ ತರ ಪ್ರಾಪರ್ಟಿ ನಂಬರ್ 4th ಒನ್ ನ ಸ್ಟಡಿ ಮಾಡಿದ್ವಿ. ಈ ಪ್ರಾಪರ್ಟೀಸ್ಗಳು ಪ್ರಾಬ್ಲಮ್ ಮಾಡ್ಲಿಕ್ಕೆ ತುಂಬಾ ಇಂಪಾರ್ಟೆಂಟ್, ಅದಕ್ಕೋಸ್ಕರ ನೀಟಾಗಿ ನೋಡ್ಕೋಬೇಕು. P4 ಪ್ರಾಪರ್ಟಿ ನಂಬರ್ 4 ಏನ್ ಹೇಳುತ್ತೆ ಅಂತಂದ್ರೆ ಸಪೋಸ್ ಒಂದು ರೋ ಅಥವಾ ಒಂದು ಕಾಲಮ್ಗೆ ಒಂದು ಕಾನ್ಸ್ಟೆಂಟ್ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ k into A1 k into A3 k into A2 A3 and then ಇದು B1 B2 B3 ಇದು C1 C2 C3 ಈ ತರ ಇರುತ್ತೆ ಅಂತ ಅನ್ಕೊಳ್ಳೋಣ. ಇಲ್ಲಿ ಏನ್ ಮಾಡಿದೀವಿ ಅಂತಂದ್ರೆ ಒಂದು ರೋಗೆ ಒಂದು ಕಾನ್ಸ್ಟೆಂಟ್ ನ ಮಲ್ಟಿಪ್ಲೈ ಮಾಡಿದೀವಿ. ನೆಕ್ಸ್ಟ್ ಇದರ ಡಿಟರ್ಮಿನೆಂಟ್ ಕೂಡ ಏನಾಗಿರುತ್ತೆ ಕಾನ್ಸ್ಟೆಂಟ್ ಇಂದ ಮಲ್ಟಿಪ್ಲೈ ಆಗಿರುತ್ತೆ. ಅಂದ್ರೆ ಇದು A1 ಆಗಿರುತ್ತೆ A2 ಆಗಿರುತ್ತೆ A3 B1 B2 B3 C1 C2 C3 ಈ ತರ ಇರುತ್ತೆ. ಅಥವಾ ಇದನ್ನ ಈಗ ಹೇಳ್ಬೋದು ಇಲ್ಲಿ ಕೆ ಕಾಮನ್ ಇದೆ ಒಂದು ರೋ ಇಂದ, ಅದನ್ನ ಹೊರಗಡೆ ತೆಗಿತಾ ಇದ್ದೀರಾ. ಬಟ್ ಮ್ಯಾಟ್ರಿಸಿಸ್ ಅಲ್ಲಿ ಆತರ ಇರಲ್ಲ. ಮ್ಯಾಟ್ರಿಸಿಸ್ ಅಲ್ಲಿ ಒಳಗಡೆ ತೆಗಿಬೇಕು ಅಂತಂದ್ರೆ ಎಲ್ಲಾ 9 ಎಲಿಮೆಂಟ್ಸ್ ಅಲ್ಲಿ ಇರಬೇಕಲ್ಲ ಎಲಿಮೆಂಟ್ಸ್. ಬಟ್ ಇದ್ರಲ್ಲಿ ಆತರ ಇಲ್ಲ. ಡಿಟರ್ಮಿನೆಂಟ್ಸ್ ಅಲ್ಲಿ ಯಾವುದಾದ್ರೂ ಒಂದು ರೋ ಅಥವಾ ಒಂದು ಕಾಲಮ್ ಇಂದ ಒಂದು ಎಲಿಮೆಂಟ್ ಅನ್ನು ಕಾಮನ್ ತೆಗಿಬಹುದು. ಡಿಟರ್ಮಿನೆಂಟ್ಸ್ ಅಲ್ಲಿ ಮ್ಯಾಟ್ರಿಸಿಸ್ ಅಲ್ಲಿ ಆಗಿದ್ರೆ ಎಲ್ಲಾ ಎಲಿಮೆಂಟ್ಸ್ ಇಂದನೂ ಕಾಮನ್ ತೆಗಿಬೇಕು. ಅಷ್ಟೇ ಡಿಫರೆನ್ಸ್ ಅದು. ಇದಿಷ್ಟು ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಅಥವಾ ಲಾಸ್ಟ್ ವಿಡಿಯೋದಲ್ಲಿ ಸ್ಟಡಿ ಮಾಡಿದ್ವಿ. ನೆಕ್ಸ್ಟ್ ಇನ್ನ 4 ಪ್ರಾಪರ್ಟೀಸ್ಗಳಿದೆ. ಆ 4 ಪ್ರಾಪರ್ಟೀಸ್ಗಳಲ್ಲಿ 2 ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇರ್ತಕ್ಕಂಥದ್ದು, ಇನ್ನ 2 ಟೆಕ್ಸ್ಟ್ ಬುಕ್ ನಲ್ಲಿ ಇಲ್ಲೇ ಇರ್ತಕ್ಕಂಥದ್ದು. ಫಸ್ಟ್ ಹಾಗಾದ್ರೆ ಪ್ರಾಪರ್ಟಿ ನಂಬರ್ P5 ನ ಸ್ಟಡಿ ಮಾಡೋಣ. P5 ನ ಸ್ಟಡಿ ಮಾಡ್ತೀರಾ ಅಂತಂದ್ರೆ ಸಪೋಸ್ ಮೊದಲನೇ ರೋ ಈ ತರ ಇರುತ್ತೆ ಅಂತ ಅನ್ಕೊಳ್ಳೋಣ. A1 into X plus A2 into Y A2 plus Y A3 plus Z
ನೆಕ್ಸ್ಟ್ ಇದು B1 B2 B3 C1 C2 C3 ಈ ತರ ಇದೆ ಅಂತ ಅನ್ಕೊಳ್ಳೋಣ. ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಇಲ್ಲಿ ಏನಾಗಿದೆ ಅಂತ ಫಸ್ಟ್ ಅಬ್ಸರ್ವ್ ಮಾಡಿ. ಫಸ್ಟ್ ರೋ ಇದೆಯಲ್ಲ, ಫಸ್ಟ್ ರೋನಲ್ಲಿ ಸಮ್ ಆಫ್ ಟು ಎಲಿಮೆಂಟ್ಸ್ ಇದೆ. ಸಮ್ ಆಫ್ ಟು ಎಲಿಮೆಂಟ್ಸ್ ಇದೆ ಅಂದ್ರೆ ಒಂದು ಡಿಟರ್ಮಿನೆಂಟ್ ಅಲ್ಲಿ ಒಂದು ರೋನಲ್ಲಿ ಇರತಕ್ಕಂಥ ಎಲ್ಲಾ ಎಲಿಮೆಂಟ್ಸ್ ಅಥವಾ ಒಂದು ಕಾಲಮ್ ಅಲ್ಲಿ ಇರತಕ್ಕಂಥ ಎಲ್ಲಾ ಎಲಿಮೆಂಟ್ಸ್ಗಳು ಸಮ್ ಆಫ್ ಟು ಎಲಿಮೆಂಟ್ಸ್ ಆಗಿದ್ರೆ ನೆಕ್ಸ್ಟ್ ಆ ಡಿಟರ್ಮಿನೆಂಟ್ ನಾವು ಸಮ್ ಆಫ್ ಟು ಡಿಟರ್ಮಿನೆಂಟ್ ಆಗಿ ಎಕ್ಸ್ಪ್ರೆಸ್ ಮಾಡಬಹುದು. ಈ ಎಲಿಮೆಂಟ್ಸ್ ಅಲ್ಲಿ ಪ್ರತಿಯೊಂದು ನೋಡಿ A1 ಪ್ಲಸ್ X ಎರಡು ಎಲಿಮೆಂಟ್ ಇದೆ, ಎರಡಿದೆ. ನೆಕ್ಸ್ಟ್ ಈ ಡಿಟರ್ಮಿನೆಂಟ್ ನಾವು ಎರಡು ಡಿಟರ್ಮಿನೆಂಟ್ ಆಗಿ ಬರೆಯಬಹುದು. ನೀವು ಕೇಳಬಹುದು ಸರ್ ಇಲ್ಲಿ 3 ಎಲಿಮೆಂಟ್ಸ್ ಇದ್ರೆ ಸಮ್ ಆಫ್ 3 ಡಿಟರ್ಮಿನೆಂಟ್ ಆಗಿ ಎಕ್ಸ್ಪ್ರೆಸ್ ಮಾಡಬಹುದು. ಅದೇ ತರ 4 ಇದ್ರೆ ಸಮ್ ಆಫ್ 4 ಡಿಟರ್ಮಿನೆಂಟ್ಸ್ ಆಗಿ ಎಕ್ಸ್ಪ್ರೆಸ್ ಮಾಡೋದೇ ಯಾವ ತರ, ಫಸ್ಟ್ ಒನ್ ಡಿಟರ್ಮಿನೆಂಟ್ ಅಲ್ಲಿ A1 ತಗೊಳ್ತೀರಾ, A2 ತಗೊಳ್ತೀರಾ, A3 ತಗೊಳ್ತೀರಾ. ಅಂದ್ರೆ ಮೊದಲನೇ ವ್ಯಾಲ್ಯೂ ಇದು A1 ಆಗಿರುತ್ತೆ, ಇದು A2 ಆಗಿರುತ್ತೆ, A3 ಆಗಿರುತ್ತೆ. ನೆಕ್ಸ್ಟ್ ಇವು ಸೇಮ್ ಇರುತ್ತೆ, ಇದು B1 B2 B3 ಸೇಮ್ ಇರುತ್ತೆ, ಇದು C1 C2 C3 ಸೇಮ್ ಇರುತ್ತೆ. ಇವಾಗ A1 A2 A3 ಬಿಟ್ಬಿಡ್ತೀರಾ, ನೆಕ್ಸ್ಟ್ ಯಾವ್ದು ಉಳ್ಕೊಳ್ತೋ ಅದನ್ನ ಬರೀತೀರಾ. ಅಂದ್ರೆ X Y Z ಇದು ಸೇಮ್ ಇರುತ್ತೆ, B1 B2 B3 C1 C2 C3. ಇದು 5ನೇ ಪ್ರಾಪರ್ಟಿ. ಒಂದು ರೋ ಅಥವಾ ಒಂದು ಕಾಲಮ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಎಲಿಮೆಂಟ್ಸ್ಗಳು, ಇವಾಗ ಮೊದಲನೇ ರೋ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಎಲಿಮೆಂಟ್ಸ್ಗಳು ಸಮ್ ಆಫ್ ಟು ಎಲಿಮೆಂಟ್ಸ್ ಆಗಿದೆ. ಸಮ್ ಆಫ್ ಟು ಎಲಿಮೆಂಟ್ಸ್ ಆಗಿದ್ದಾಗ ಅದನ್ನ ಸಮ್ ಆಫ್ ಟು ಡಿಟರ್ಮಿನೆಂಟ್ ಆಗಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಎವ್ರಿ ಎಲಿಮೆಂಟ್ ಇನ್ ಎ ರೋ ಆರ್ ಕಾಲಮ್ ಈಸ್ ಸಮ್ ಆಫ್ ಟು ಟರ್ಮ್ಸ್, ದೆನ್ ದ ವ್ಯಾಲ್ಯೂ ಆಫ್ ದಿ ಡಿಟರ್ಮಿನೆಂಟ್ ಇಸ್ ಆಲ್ಸೋ ಸಮ್ ಆಫ್ ಟು ಡಿಟರ್ಮಿನೆಂಟ್ಸ್ ಅಥವಾ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಸಮ್ ಆಫ್ ಟು ಡಿಟರ್ಮಿನೆಂಟ್ಸ್ ಅಂತ ಹೇಳ್ತೀವಿ. ಇವಾಗ ಸಪೋಸ್ ಇದನ್ನ ಪ್ರೂವ್ ಮಾಡಬೇಕು ಅಂತ ಅನ್ಕೊಳ್ಳಿ, ನಿಮಗೆ ಪ್ರೂಫ್ ಕೇಳ್ತಾರೆ. ಇವೆಲ್ಲನೂ ಕೂಡ ನಾನು ಏನ್ ಸ್ಟೇಟ್ಮೆಂಟ್ ಹೇಳ್ತಾ ಇದ್ದೀನಿ ಅದನ್ನ ಪ್ರೂವ್ ದಟ್ ಅಂತ ಕೇಳಿರ್ತಾರೆ. ಅದಕ್ಕೋಸ್ಕರ ಫಸ್ಟ್ ಏನ್ ಮಾಡೋಣ ಅಂತಂದ್ರೆ ಕನ್ಸಿಡರ್ LHS. LHS ಇಸ್ ಈಕ್ವಲ್ ಟು ಎಕ್ಸ್ಪಾನ್ಷನ್ ಮಾಡಿದ್ವಿ ನಾವು. ಸಪೋಸ್ ಇದಕ್ಕೆ ಸೈನ್ ಕೊಡ್ತೀವಿ, ಇದು ಪಾಸಿಟಿವ್ ನೆಗೆಟಿವ್ ಇದು ಪಾಸಿಟಿವ್. ಎಕ್ಸ್ಪಾನ್ಷನ್ ಮಾಡೋದು ಗೊತ್ತಿದೆ, ದಟ್ ಈಸ್ A1 ಪ್ಲಸ್ X ಇಂಟು ಆ ಎಲಿಮೆಂಟ್ ಇರ್ತಕ್ಕಂಥ ಕಾಲಮ್ ಮತ್ತೆ ರೋ ಬಿಟ್ಬಿಡ್ತೀವಿ. ಇನ್ಯಾವ್ದು ಉಳ್ಕೊಂಡಿರುತ್ತೆ B2 B3 C2 C3 ಡಯಾಗನಲ್ ಎಲಿಮೆಂಟ್ಸ್ ಮಲ್ಟಿಪ್ಲೈ ಮಾಡ್ತೀರಾ, B2 C3 ಮೈನಸ್ C2 B3. ನೆಕ್ಸ್ಟ್ ಅದೇ ತರ ಮೈನಸ್ A2 ಪ್ಲಸ್ Y ಇಂಟು A2 ಪ್ಲಸ್ Y ಇಂಟು ಆ ಎಲಿಮೆಂಟ್ ಇರ್ತಕ್ಕಂಥ ರೋ ಮತ್ತೆ ಕಾಲಮ್ ಬಿಟ್ಬಿಟ್ಟಿರ್ತೀರ. ಇನ್ನು 4 ಎಲಿಮೆಂಟ್ಸ್ ಉಳ್ಕೊಂಡಿರುತ್ತೆ, ಡಯಾಗನಲ್ ಎಲಿಮೆಂಟ್ಸ್ ನ ಮಲ್ಟಿಪ್ಲೈ ಮಾಡ್ಕೊಳ್ತೀರಾ. ಡಯಾಗನಲ್ ಎಲಿಮೆಂಟ್ಸ್ ಅಂತಂದ್ರೆ ಯಾವುದು, B1 C3 ಮೈನಸ್ C1 B3. ನೆಕ್ಸ್ಟ್ ಲಾಸ್ಟ್ ಒಂದು ಬನ್ನಿ, ಪ್ಲಸ್ A3 ಪ್ಲಸ್ Z ಇಂಟು A3 ಪ್ಲಸ್ Z ಇಂಟು ಅಂದ್ರೆ ಇದ್ರ ಮುಖಾಂತರ ಅವಾಗ ಈ ರೋ ಈ ಕಾಲಮ್ ಬಿಟ್ಬಿಡ್ಬೇಕು. ನೆಕ್ಸ್ಟ್ ಇದಿಷ್ಟು ಉಳ್ಕೊಳ್ಳುತ್ತೆ, ಮಲ್ಟಿಪ್ಲೈ ಮಾಡ್ಕೊಂಡ್ರೆ B1 C2 ಮೈನಸ್ C1 B2 ಈ ತರ ಆಯ್ತು. ಎಕ್ಸ್ಪಾನ್ಷನ್ ಮಾಡಿದ್ರಿ ಅವಾಗ ಈ ತರ ಆಯ್ತು. ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಫಸ್ಟ್ ನೋಡಿ A1 ಪ್ಲಸ್ X ಅಂತ ಇದೆ, A1 ಇಂದ ಇದನ್ನೆಲ್ಲ ಮಲ್ಟಿಪ್ಲೈ ಮಾಡಬೇಕು, X ಇಂದ ಮಲ್ಟಿಪ್ಲೈ ಮಾಡಬೇಕು, ಮೈನಸ್ A2 ಇಂದ ಎಲ್ಲ ಮಲ್ಟಿಪ್ಲೈ ಮಾಡ್ತೀರಾ, ಮೈನಸ್ Y ಇಂದ ಎಲ್ಲ ಮಲ್ಟಿಪ್ಲೈ ಮಾಡ್ತೀರಾ, A3 ಇಂದ ಎಲ್ಲ ಮಲ್ಟಿಪ್ಲೈ ಮಾಡ್ತೀರಾ, Z ಇಂದ ಎಲ್ಲ ಮಲ್ಟಿಪ್ಲೈ ಮಾಡ್ತೀರಾ. ಫಸ್ಟ್ ಎಲಿಮೆಂಟ್ ಇಂದ ಮಲ್ಟಿಪ್ಲೈ ಮಾಡ್ಕೊಂಡು ಬಂದ್ಬಿಡೋಣ. ಅಂದ್ರೆ ಏನಾಯ್ತು, A1 B2 C3 ಮೈನಸ್ C2 B3 A1. ನೆಕ್ಸ್ಟ್ ಇಲ್ಲಿ ಮೈನಸ್ A2 B1 C3 ಮೈನಸ್ C1 B3. ನೆಕ್ಸ್ಟ್ ಇಲ್ಲಿ ಪ್ಲಸ್ A3 ಇಂಟು B1 C2 ಮೈನಸ್ C1 B2 ಈ ತರ ಆಯ್ತು. ಫಸ್ಟ್ ಎಲಿಮೆಂಟ್ ಇಂದ ಎಲ್ಲರೂ ಮಲ್ಟಿಪ್ಲೈ ಮಾಡಾಯ್ತು. ನೆಕ್ಸ್ಟ್ ಸೆಕೆಂಡ್ ಎಲಿಮೆಂಟ್ ಇಂದ ಇದೇ ಟರ್ಮ್, ಇದು ಒಂದೇ ಟರ್ಮು, ಅಲ್ಲಿ ಸ್ಪೇಸ್ ಸಾಕಾಗಲ್ಲ ಅಂತ ಹೇಳಿ ಕೆಳಗಡೆ ಬರೀತಾ ಇದ್ದೀನಿ. ಪ್ಲಸ್ X ಇಂಟು ಮಲ್ಟಿಪ್ಲೈ ಮಾಡಿದಾಗ ಏನಾಯ್ತು, B2 C3 ಮೈನಸ್ C2 B3. ನೆಕ್ಸ್ಟ್ ಅದೇ ತರ ಮೈನಸ್ Y ಇಂಟು B1 C3 ಮೈನಸ್ C1 B3. ನೆಕ್ಸ್ಟ್ ಅದೇ ತರ ಪ್ಲಸ್ Z ಇಂಟು B1 C2 ಮೈನಸ್ C1 B2 ಈ ತರ ಆಯ್ತು. ಮಲ್ಟಿಪ್ಲೈ ಮಾಡಾಗಿದೆ. ಇವಾಗ ಇದನ್ನು ಅಬ್ಸರ್ವ್ ಮಾಡಿ, A1 B2 C3 ಮೈನಸ್ C2 B3 ಡಿಟರ್ಮಿನೆಂಟ್ ಆಗಿ ನಾವೇನಾದ್ರೂ ಕೂಡ ಅದನ್ನ ಎಕ್ಸ್ಪ್ರೆಸ್ ಮಾಡ್ತೀವಿ ಅಂತಂದ್ರೆ, ನೋಡಿ ಇಲ್ಲೇ ನೋಡ್ಕೊಳ್ಳಿ, ಇಲ್ಲಿ ಫಸ್ಟ್ ಡಿಟರ್ಮಿನೆಂಟ್ ನ A1 ಇಂಟು ಈ ರೋ ಮತ್ತೆ ಈ ಕಾಲಮ್ ಬಿಡ್ತೀರಾ, B2 C3 ಮೈನಸ್ C2 B3 ಸಿಗುತ್ತೆ. ನೆಕ್ಸ್ಟ್ ಮೈನಸ್ A2 ಇಂಟು ಅಂದ್ರೆ ಇದನ್ನ ಎಕ್ಸ್ಪಾನ್ಷನ್ ಮಾಡಿದಾಗ ನಮಗೆ ಈ ರಿಸಲ್ಟ್ ಸಿಗುತ್ತೆ. ಅದಕ್ಕೆ
ಈ ಪ್ಲೇಸ್ಗೆ ನಾನು ಈ ಡಿಟರ್ಮಿನೆಂಟ್ ನ ಬರಿತಾ ಇದ್ದೀನಿ. ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು a1 a2 a3 b1 b2 b3 c1 c2 c3. ಏನಕ್ಕೆ ಬರ್ದೆ ಅಂತ ಗೊತ್ತಾಗ್ತಿದೆಯಲ್ವಾ? ಇದನ್ನ ಎಕ್ಸ್ಪಾನ್ಷನ್ ಮಾಡಿದ್ರೆ ಇದು ಸಿಗುತ್ತೆ. ಅಂದ್ರೆ ದೀಸ್ ಟು ಆರ್ ಈಕ್ವಲ್. ಇದಿದ್ರೆ ಇದನ್ನ ಬರೀಬಹುದು, ಇದಿದ್ರೆ ಇದನ್ನ ಬರೀಬಹುದು. ಇವಾಗ ನಮಗೆ ಇದಿದೆ, ಅದಕ್ಕೋಸ್ಕರ ಇದನ್ನ ಬರ್ಕೊಂಡಿದ್ದೀವಿ. ನೆಕ್ಸ್ಟ್ ಇದು ಕಂಪ್ಲೀಟ್ ಆಯ್ತು ಇಲ್ಲಿವರೆಗೆ. ಇದಾದ್ಮೇಲೆ ಪ್ಲಸ್ ಸೈನ್ ಇದೆ, ಪ್ಲಸ್ ಬರ್ಕೊಂಡೆ. ನೆಕ್ಸ್ಟ್ ಇದು ಸೇಮ್ ಇದೆ ನೋಡಿ, ಸೇಮ್ ವ್ಯಾಲ್ಯೂಸ್ಗಳಿದೆ. ಸೇಮ್ ವ್ಯಾಲ್ಯೂಸ್ಗಳಿದೆ ಅಂತಂದ್ರೆ ಇದೆರಡು ಸೇಮ್ ಇರುತ್ತೆ. ಇಲ್ಲಿ a1 ಪ್ಲೇಸ್ ಅಲ್ಲಿ x ಇದೆ, a2 ಪ್ಲೇಸ್ ಅಲ್ಲಿ y ಇದೆ, a3 ಪ್ಲೇಸ್ ಅಲ್ಲಿ z ಇದೆ. ಇದನ್ನ ಮಾತ್ರ ರಿಪ್ಲೇಸ್ ಮಾಡ್ತೀರಾ, x y z. ಇನ್ನು ಉಳಿದಿರತಕ್ಕಂಥದ್ದು ಆಗಿರುತ್ತೆ b1 b2 b3 c1 c2 c3 ಆಗಿರುತ್ತೆ. ಇದೇ ನೀವು ಪ್ರೂವ್ ಮಾಡಬೇಕಾಗಿರತಕ್ಕಂಥದ್ದು. ಅದನ್ನ ನಾವೇನಂತ ಹೇಳ್ತೀವಿ, ದಟ್ ಈಸ್ RHS ಅಂತ ಹೇಳ್ತೀವಿ. ಇಷ್ಟನ್ನ ಪ್ರೂವ್ ಮಾಡಿದ್ರೆ ಆಯ್ತು. ಪ್ರೂವ್ ದಟ್ ಅಂತ ಏನಾದ್ರೂ ನಿಮ್ಗೆ ಕೇಳಿದ್ರೆ, ಇಲ್ಲ ಅಂತಂದ್ರೆ ಅದರದ್ದು ಸ್ಟೇಟ್ಮೆಂಟ್ ಗೊತ್ತಿರಬೇಕು. ಸ್ಟೇಟ್ಮೆಂಟ್ ಅಂತಂದ್ರೆ ಇದು ಗೊತ್ತಿರಬೇಕು. ಸಮ್ ಆಫ್ ಟೂ ಟರ್ಮ್ಸ್ ಇದ್ರೆ ಸಮ್ ಆಫ್ ಟೂ ಡಿಟರ್ಮಿನೆಂಟ್ ಆಗಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಸಮ್ ಆಫ್ ತ್ರೀ ಟರ್ಮ್ಸ್ ಇದ್ರೆ ತ್ರೀ ಡಿಟರ್ಮಿನೆಂಟ್ ಆಗಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಆ ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಇದಾದ್ಮೇಲೆ ಸಿಕ್ಸ್ತ್ ಪ್ರಾಪರ್ಟಿನ ನಾವೇನಂತ ಕರೆಯೋಣ ಅಂತಂದ್ರೆ P6 ಅಂತ ಕರೆಯೋಣ. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇರತಕ್ಕಂಥ ಲಾಸ್ಟ್ ಪ್ರಾಪರ್ಟಿ ಇದು ಪ್ರೂಫ್ಗೆ ಕೇಳಿದ್ರೆ ನಿಮ್ಗೆ ಇಲ್ಲಿವರೆಗೆ ಕೇಳ್ತಾರೆ. ಈ ಸಿಕ್ಸ್ತ್ ಪ್ರಾಪರ್ಟಿ ಏನ್ ಹೇಳುತ್ತೆ ಅಂತಂದ್ರೆ a1 ಪ್ಲಸ್ k ಇಂಟು b1 a2 ಪ್ಲಸ್ k ಇಂಟು b2 a3 ಪ್ಲಸ್ k ಇಂಟು b3 ನೆಕ್ಸ್ಟ್ ಇಲ್ಲಿ b1 b2 b3 and then c1 c2 c3 that determinant is equal to a1 a2 a3 and then b1 b2 b3 c1 c2 c3 ಈ ತರ ಇರ್ತದೆ. ಫಸ್ಟ್ ಈಗಂತಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ನೀವು ಮ್ಯಾಟ್ರಿಸಸ್ ನ ಓದ್ತಾ ಇದ್ದೀರಿ. ಮ್ಯಾಟ್ರಿಸಸ್ ನ ಓದಬೇಕಾದ್ರೆ ಒಂದು ಆಪರೇಷನ್ ಅಪ್ಲೈ ಮಾಡ್ತಾ ಇದೆ ನೋಡಿ. ಈ ತರ r1 ಇಂಪ್ಲೈಸ್ ದಟ್ ಇನ್ವರ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ r1 ಪ್ಲಸ್ ಸಮ್ 2 ಇಂಟು r2 ಅಂತ ಯೂಸ್ ಮಾಡ್ತಾ ಇದ್ದೀವಿ. ಅಂದ್ರೆ ನಮ್ಮ ಹತ್ರ ಡಿಟರ್ಮಿನೆಂಟ್ ಈ ತರ ಇದೆ ಅಂತ ಅನ್ಕೊಳ್ಳೋಣ. ಇದಕ್ಕೆ ನಾವು ಈ ಆಪರೇಷನ್ ಅಪ್ಲೈ ಮಾಡ್ತಾ ಇದ್ದೀವಿ. ಇನ್ಸ್ಟೆಡ್ ಆಫ್ ಟು ಬಿ ಅಪ್ಲೈ ಮಾಡ್ತಾ ಇದ್ದೀವಿ. r1 ಅಂತಂದ್ರೆ a1, ಇಲ್ಲಿ k ಅಪ್ಲೈ ಮಾಡ್ತಾ ಇದ್ದೀವಿ. r1 ಅಂತಂದ್ರೆ a1 ಪ್ಲಸ್ k ಇಂಟು r2 ಅಂತಂದ್ರೆ b1. ಅವಾಗ ಏನಾಯ್ತು, r1 ಪ್ಲಸ್ k ಇಂಟು r2 ಅಂದ್ರೆ a1 ಪ್ಲಸ್ k ಇಂಟು b1. ಈ ಡಿಟರ್ಮಿನೆಂಟ್ಗೆ ಇದನ್ನ ಅಪ್ಲೈ ಮಾಡಿದಾಗ ಇದು ಸಿಗುತ್ತೆ. ಇದನ್ನ ಅಪ್ಲೈ ಮಾಡಾದ್ಮೇಲೆ ಬರುತ್ತಲ್ಲ ಡಿಟರ್ಮಿನೆಂಟ್, ಅದೆರಡು ಈಕ್ವಲ್ ಆಗಿರುತ್ತೆ ಅಂತ ಅರ್ಥ. ಈ ಆಪರೇಷನ್ ಅಪ್ಲೈ ಮಾಡಿದ್ರೆ ನ್ಯೂ ಡಿಟರ್ಮಿನೆಂಟ್ ಸಿಗುತ್ತೆ. ನ್ಯೂ ಡಿಟರ್ಮಿನೆಂಟ್ಗೂ ಕೂಡ ವ್ಯಾಲ್ಯೂ ಈಕ್ವಲ್ ಆಗಿರುತ್ತೆ. ನಿಮಗೆ ಈ ಕಾನ್ಸೆಪ್ಟ್ ಮೇಲೆ KCET ನಲ್ಲಿ ಒಂದು ಕ್ವಶನ್ ಕೇಳ್ತಾರೆ. ಒಂದು ಡಿಟರ್ಮಿನೆಂಟ್ ಕೊಡ್ತಾರೆ, ಈ ತರ ಡಿಟರ್ಮಿನೆಂಟ್ ನ ಕೊಟ್ಟು ನೆಕ್ಸ್ಟ್ ಈ ತರ ಕೊಟ್ಬಿಡ್ತಾರೆ. ಈ ತರ ಕೊಡ್ತಾರೆ ಅಂತಂದ್ರೆ ಸಪೋಸ್ ಈ ತರ ಕೊಟ್ಟಿರ್ತಾರೆ ಅಂತ ಅನ್ಕೊಳ್ಳೋಣ. a1 ಪ್ಲಸ್ 2 ಇಂಟು b2 ಪ್ಲಸ್ 3 ಇಂಟು, ಅಥವಾ ಈ ತರ ಹೇಳ್ಬೋದು, ದ ರೋ r1 ಇಂಪ್ಲೈಸ್ ದಟ್ r1 ಪ್ಲಸ್ 2 ಇಂಟು r2 ಪ್ಲಸ್ 3 ಇಂಟು r3 ಏನಾಗಿರುತ್ತೆ ಅಂತ ಕೇಳ್ತಾರೆ. ಅದಕ್ಕೆ ವ್ಯಾಲ್ಯೂ ಕೊಟ್ಟಿರ್ತಾರೆ. ಇದನ್ನ ಅಪ್ಲೈ ಮಾಡಿ. ಇವಾಗ ಡಿಟರ್ಮಿನೆಂಟ್ ಕೊಟ್ಟು ಈ ಆಪರೇಷನ್ ಅಪ್ಲೈ ಮಾಡಿ ನಂಬರ್ಸ್ ಕೊಟ್ಟಿರ್ತಾರೆ. ಈ ಆಪರೇಷನ್ ಅಪ್ಲೈ ಮಾಡಿದಾಗ ಆನ್ಸರ್ ಏನು ಬರುತ್ತೆ, ABCD ಅಂತ ಕೊಟ್ಟಿರ್ತಾರೆ ನೋಡಿ. ಇಲ್ಲಿ ಫಸ್ಟ್ ಒನ್ ಇದು r1, ಇದು ಸೆಕೆಂಡ್ ಒನ್, ಇದು ಥರ್ಡ್ ಒನ್. ಇಲ್ಲಿಗೆ 2 ಮಲ್ಟಿಪ್ಲೈ ಮಾಡ್ತಾ ಇದ್ರೆ, ಇಲ್ಲಿಗೆ 3 ಮಲ್ಟಿಪ್ಲೈ ಮಾಡ್ತಾ ಇದ್ರೆ, ಇಲ್ಲಿಗೆ ಏನು ಮಲ್ಟಿಪ್ಲೈ ಮಾಡ್ತಾ ಇಲ್ಲ, ಯಾವುದೇ ನಂಬರ್ನ ಮಲ್ಟಿಪ್ಲೈ ಮಾಡ್ತಾ ಇಲ್ಲ. ಅವಾಗ ಆ ಡಿಟರ್ಮಿನೆಂಟ್ ವ್ಯಾಲ್ಯೂ ಸೇಮ್ ಇರುತ್ತೆ. ಸಪೋಸ್ ಇಲ್ಲಿಗೆ ಏನಾದರೂ 2 ಮಲ್ಟಿಪ್ಲೈ ಮಾಡಿಬಿಟ್ರೆ ಆ ಡಿಟರ್ಮಿನೆಂಟ್ ಎಷ್ಟು ಬಂದಿರುತ್ತೋ ಅದಕ್ಕೆ 2 ಮಲ್ಟಿಪ್ಲೈ ಆಗಿರುತ್ತೆ, 2 ಇಂಟು ಡಿಟರ್ಮಿನೆಂಟ್. ಇದಕ್ಕೆ 3 ಮಲ್ಟಿಪ್ಲೈ ಮಾಡಿದ್ರೆ 3 ಇಂಟು ಡಿಟರ್ಮಿನೆಂಟ್ ಆನ್ಸರ್. 4 ಮಲ್ಟಿಪ್ಲೈ ಮಾಡಿದ್ರೆ 4 ಇಂಟು ಡಿಟರ್ಮಿನೆಂಟ್. ಇದನ್ನ ನಾವು ಈ ತರ ಹೇಳ್ತೀವಿ, ಫಸ್ಟ್ ಆಪರೇಷನ್ ಅಫೆಕ್ಟ್ ದಿ ಡಿಟರ್ಮಿನೆಂಟ್ ವ್ಯಾಲ್ಯೂ, ಸೆಕೆಂಡ್ ಥರ್ಡ್ ಡಸ್ ನಾಟ್ ಅಫೆಕ್ಟ್ ದಿ ಡಿಟರ್ಮಿನೆಂಟ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಅದನ್ನ ಈ ಕಾನ್ಸೆಪ್ಟ್ ಗೊತ್ತಿರಬೇಕು. ಇದರ ಅರ್ಥ ಇಷ್ಟನೇ ನೋಡಿ. ಒಂದು ಡಿಟರ್ಮಿನೆಂಟ್ ಕೊಟ್ಟಿದ್ರೆ ಅದಕ್ಕೆ ಈ ತರ ಆಪರೇಷನ್ ಅಪ್ಲೈ ಮಾಡಿದ್ರೆ r1 ಪ್ಲಸ್ k ಇಂಟು r2 ಅಂತ ಹೇಳಿದರೆ, ಅವಾಗ ಇನ್ನೊಂದು ಡಿಟರ್ಮಿನೆಂಟ್ ಬಂತು. ಅದೆರಡನ್ನ ಈಕ್ವಲ್ ಅಂತ ಪ್ರೂವ್ ಮಾಡ್ಬೇಕು ನಾವು ಅಷ್ಟೇ. ಇದನ್ನ ತುಂಬಾ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಅವಾಗ ಹೇಳ್ಕೊಂಡೆ, ಫಸ್ಟ್ ಆಪರೇಷನ್ ಅಫೆಕ್ಟ್ ದಿ ಡಿಟರ್ಮಿನೆಂಟ್ ವ್ಯಾಲ್ಯೂ, ಸೆಕೆಂಡ್ ಥರ್ಡ್ ಒನ್ ಡಸ್ ನಾಟ್ ಅಫೆಕ್ಟ್ ದಿ ಡಿಟರ್ಮಿನೆಂಟ್ ವ್ಯಾಲ್ಯೂ. ಇದ್ರದ್ದು ಥೀಮ್.
ಪ್ರಾಪರ್ಟಿ ಸಿಕ್ಸ್ತ್ ಥೀಮ್ ಏನು ಅಂತಂದ್ರೆ ಫಸ್ಟ್ ಆಪರೇಷನ್ ಮೇಲೆ ಫಸ್ಟ್ ವ್ಯಾಲ್ಯೂ ಮೇಲೆ ಅಫೆಕ್ಟ್ ಆಗಿರುತ್ತೆ, ಚೇಂಜ್ ಮಾಡುತ್ತೆ. ಸೆಕೆಂಡ್ ಒನ್ ಥರ್ಡ್ ಒನ್ ಏನು ಚೇಂಜ್ ಮಾಡಲ್ಲ ಅಂತ ಹೇಳ್ತೀವಿ. ಇವಾಗ ಇದನ್ನ ಪ್ರೂಫ್ ಬರೀಬೇಕು ಅಂತಂದ್ರೆ LHS is equal to ಎಕ್ಸ್ಪಾನ್ಷನ್ ಮಾಡ್ತಾರೆ, ಇದು ಪ್ಲಸ್ ಇದು ಮೈನಸ್ ಇದು ಪ್ಲಸ್ A1 plus K into B1 A1 plus K into B1 into ಮಲ್ಟಿಪ್ಲೈ ಮಾಡ್ತೀರಾ B2 C3 minus C2 B3. ನೆಕ್ಸ್ಟ್ ಅದೇ ಥರ ಮೈನಸ್ A2 plus K into B2 ಆ ಕಾಲಮ್ ಮತ್ತೆ ರೋ ಬಿಡ್ತೀರಾ B1 C3 minus C1 B3 ಪ್ಲಸ್ ಲಾಸ್ಟ್ ಒನ್ A3 plus K into B3 into ಈ ಕಾಲಮ್ ಬಿಡ್ತೀರಾ ರೋ ಬಿಡ್ತೀರಾ B1 C2 minus C1 B2 ಈ ತರ ಆಯ್ತು. ಇಲ್ಲೂ ಅಷ್ಟೇ, ಇಲ್ಲಿ ಎರಡು ಟರ್ಮ್ಸ್ಗಳಿದೆ. ಫಸ್ಟ್ ಒನ್ ಇದರಿಂದ ಮಲ್ಟಿಪ್ಲೈ ಮಾಡ್ತೀರಾ A1 A2 A3, ಅದರಿಂದ ಮಲ್ಟಿಪ್ಲೈ ಮಾಡಿದಾಗ ವ್ಯಾಲ್ಯೂ ಈ ತರ ಇದೆ A1 into B2 C3 minus C2 B3 minus A2 into B1 C3 minus C1 B3 next plus A3 into B1 C2 minus C1 B2 ಈ ತರ ಆಯ್ತು. ನೆಕ್ಸ್ಟ್ ಸೆಕೆಂಡ್ ಒನ್ ಇಂದ ಮಲ್ಟಿಪ್ಲೈ ಮಾಡಬೇಕಾದ್ರೆ K ಇದೆ, ಇಲ್ಲೂ ಕೂಡ K ಇರುತ್ತೆ, ಟೇಕ್ K ಎಸ್ ಎ ಕಾಮನ್ ಫ್ಯಾಕ್ಟರ್. ಪ್ಲಸ್ K ನ ನಾವು ಕಾಮನ್ ಫ್ಯಾಕ್ಟರ್ ಆಗಿ ಚೂಸ್ ಮಾಡ್ತೀವಿ ಅಂದ್ರೆ ಏನು ಉಳ್ಕೊಳ್ಳುತ್ತೆ ಅಂತ ನೋಟ್ ಮಾಡ್ತೀರಾ. K ನ ಕಾಮನ್ ಫ್ಯಾಕ್ಟರ್ ಆಗಿ ತೆಗೆದಾಗ ಇದು B1 ಉಳ್ಕೊಳ್ಳುತ್ತೆ, B1 ಇನ್ನು ರಿಮೈನಿಂಗ್ ಥಿಂಗ್ ನೋಟ್ ಮಾಡ್ತೀರಾ B2 C3 minus C2 B3 ನೆಕ್ಸ್ಟ್ ಮೈನಸ್ K ಹೊರಗಡೆ ತಗೊಂಡಿದ್ದೀರಾ B2 into B1 C3 minus C1 B3 ಈ ತರ ಆಯ್ತು. ನೆಕ್ಸ್ಟ್ ಇಲ್ಲಿ ಬರ್ತೀರಾ ಇಲ್ಲಿ K ಕಾಮನ್ ತಗೊಂಡಿರ್ತೀರಾ ಪ್ಲಸ್ B3 ಉಳ್ಕೊಳ್ಳುತ್ತೆ B3 into B1 C2 minus C1 B2 ಈ ತರ ಆಯ್ತು. ಇದೆರಡು ಒಂದೇ ಸ್ಟೆಪ್, ಇದು ಸ್ಪ್ಲಿಟ್ ಮಾಡಿ ಬರ್ಕೊಂಡಿದೀವಿ ಅಷ್ಟೇ. ನೆಕ್ಸ್ಟ್ ಫಸ್ಟ್ ಒನ್ ಡಿಟರ್ಮಿನೆಂಟ್ ಅಂತಂದ್ರೆ ನೋಡಿ, ಇದನ್ನ ಎಕ್ಸ್ಪಾನ್ಷನ್ ಮಾಡಿದ್ರೆ ಇದು ಸಿಗುತ್ತೆ, ಇದನ್ನ ಡಿಟರ್ಮಿನೆಂಟ್ ಫಾರ್ಮ್ ಅಲ್ಲಿ ಬರೆದ್ರೆ ಇದು ಸಿಗುತ್ತೆ. ಹಾಗಾಗಿ ಇದನ್ನ ಹಾಗೆ ಬರ್ಕೊಂಡಿದ್ದೀವಿ. ನೆಕ್ಸ್ಟ್ ಏನಿದೆ ನೋಡ್ಕೊಳ್ಳಿ, ಇದು ಕಂಪ್ಲೀಟ್ ಆಯ್ತು. ಇವಾಗ ಇದನ್ನ ಬರೋದಾಗಿದೆ ಪ್ಲಸ್ K ಇದೆ, ಪ್ಲಸ್ K ನ ಹಾಗೆ ಬರ್ಕೊಂಡಿದ್ದೀವಿ. ನೆಕ್ಸ್ಟ್ ಇಲ್ಲಿಗೆ ಬರ್ತೀರಾ, ಹೊರಗಡೆ ಎಲ್ಲ B1 B2 B3 ಇದೆ, ಇದೆ. ಒಳಗಡೆ B2 C3 ಅಂತಂದ್ರೆ ಇಲ್ಲಿ ಬರುತ್ತೆ, ಇಲ್ಲಿ B2 ಬರುತ್ತೆ, ಇಲ್ಲಿ C3 ಬರುತ್ತೆ. ಕಂಪ್ಲೀಟ್ ಮಾಡ್ತೀರಾ ಅಂತಂದ್ರೆ ಇದು ಏನಾಗಿರುತ್ತೆ B1 B2 B3 C1 C2 C3 ಆಗಿರುತ್ತೆ. ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಇದನ್ನ ಹಾಗೆ ಕ್ಯಾರಿ ಮಾಡಬೇಕು A1 A2 A3 B1 B2 B3 C1 C2 C3. ನೆಕ್ಸ್ಟ್ ಪ್ಲಸ್ K ಇದೆ, ಪ್ಲಸ್ K ಆಗಿರುತ್ತೆ ನೋಡಿ. ಈ ಡಿಟರ್ಮಿನೆಂಟ್ ಅಲ್ಲಿ ಇದು R1 ಇದು R2 ಇದೆರಡು ಸೇಮ್ ಇದೆ. ಸೇಮ್ ಇರೋದ್ರಿಂದ ಏನಂತ ಬರೀಬಹುದು ನೀವು, ಡಿಟರ್ಮಿನೆಂಟ್ ವ್ಯಾಲ್ಯೂ 0 ಬೈ ದ ಪ್ರಾಪರ್ಟಿ ಥರ್ಡ್ ಪ್ರಾಪರ್ಟಿ ಪ್ರಕಾರ 2 rows are identical, the value of the determinant is 0. ಕಂಪ್ಲೀಟ್ ಆಗಿ ಏನಾಯಿತು 0 ಆಯಿತು. therefore ಆನ್ಸರ್ ಸಿಗ್ತದೆ. ಇದು ಪ್ರಾಪರ್ಟಿ ನಂಬರ್ 6th ಒನ್. LHS ನ ತಗೊಂಡು RHS ನ ಪ್ರೂವ್ ಮಾಡಿದ್ರೆ ಇದರ ಥೀಮ್ ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಈ ತರ ಡಿಟರ್ಮಿನೆಂಟ್ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ, ಅದಕ್ಕೆ ಆಪರೇಷನ್ ಯೂಸ್ ಮಾಡ್ತಾ ಇದೀವಿ. R1 plus K into R2 ಯೂಸ್ ಮಾಡ್ತಾ ಇದೀವಿ, ಇದನ್ನ ಯೂಸ್ ಮಾಡಿದಾಗ ಇನ್ನೊಂದು ಡಿಟರ್ಮಿನೆಂಟ್ ಬರುತ್ತೆ, ಅದು ಚೇಂಜ್ ಆಗಿರಲ್ಲ, ಇವೆರಡು ಒಂದೇ ಇರುತ್ತೆ. ಚೇಂಜ್ ಆಗಬೇಕು ಅಂತಂದ್ರೆ ನೋಡಿ, ಇಲ್ಲಿ ಏನಾದ್ರೂ ಮಲ್ಟಿಪ್ಲೈ ಮಾಡಬೇಕು R1ಗೆ. ಸಪೋಸ್ ಇಲ್ಲಿ ಮತ್ತೆ ಈ ತರ ಇರುತ್ತೆ ಅಂತ ಅನ್ಕೋ, ಯಾವ್ದಾದ್ರು ಒಂದು ಕಾನ್ಸ್ಟೆಂಟ್ ಮತ್ತೊಂದು X into R3 ಮಾಡಿರ್ತಾರೆ, ಅವಾಗಲೂ ಚೇಂಜ್ ಆಗಲ್ಲ. ದ ಡಿಟರ್ಮಿನೆಂಟ್ ವ್ಯಾಲ್ಯೂ ಚೇಂಜಸ್ ಅಥವಾ ಅಫೆಕ್ಟ್ ದಿ ಫಸ್ಟ್ ವ್ಯಾಲ್ಯೂ, ಡಸ್ ನಾಟ್ ಅಫೆಕ್ಟ್ ದಿ ಸೆಕೆಂಡ್ ಥರ್ಡ್ ವ್ಯಾಲ್ಯೂ. ಅದು ಥೀಮ್ ಆಫ್ ದಿ ಪ್ರಾಪರ್ಟಿ ನಂಬರ್ 6th ಒನ್ ಗೊತ್ತಾಗಿದೆ. ನೆಕ್ಸ್ಟ್ ಇನ್ನು ಎರಡು ಪ್ರಾಪರ್ಟಿ ಇದೆ, ಎರಡು ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಇಲ್ಲದೆ ಇರತಕ್ಕಂಥ ಪ್ರಾಪರ್ಟೀಸ್. ಆದರೂ ಕೂಡ ಇದು ಗೊತ್ತಿದ್ರೆ ಮಾತ್ರ ನೀವು ಪ್ರಾಬ್ಲಮ್ಸ್ ನ ಈಸಿಯಾಗಿ ಸಾಲ್ವ್ ಮಾಡಬಹುದು. ಹಾಗಾದ್ರೆ ಏನು ಅಂತ ನೋಡೋಣ. ಪ್ರಾಪರ್ಟಿ ನಂಬರ್ 7th ಒನ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. 0 0 0 1 2 3 1 2 3 4 5 6. ವಾಟ್ ಇಸ್ ದ ಡಿಟರ್ಮಿನೆಂಟ್ ವ್ಯಾಲ್ಯೂ ಅಂತ ಕೇಳಿದ್ರೆ ಇದನ್ನ ಎಕ್ಸ್ಪಾನ್ಷನ್ ಮಾಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ 0 ಬರೀಬೇಕು. ಯಾಕೆ ಅಂತಂದ್ರೆ 7th ಪ್ರಾಪರ್ಟಿ ಏನ್ ಹೇಳುತ್ತೆ ಅಂತಂದ್ರೆ ಆಲ್ ದ ಎಲಿಮೆಂಟ್ಸ್ ಇನ್ ಎ ರೋ
ಆರ್ ಎ ಕಾಲಮ್ ಈಸ್ 0, then the value of the determinant is 0. ನೋಡಿ, ಒಂದು ರೋನಲ್ಲಿ ಎಲ್ಲಾ ಎಲಿಮೆಂಟು 0 ಆಗಿರಬೇಕು. ಇಲ್ಲ ಅಂತಂದ್ರೆ ಈ ತರನಾದ್ರೂ ಇರ್ಬೋದು, 0 0 0 -1 2 3 4 5 0 ಈ ತರನಾದ್ರೂ ಇರ್ಬೋದು. ಒಂದು ಕಾಲಮ್ ಅಲ್ಲಿ ಎಲ್ಲಾ ಎಲಿಮೆಂಟ್ಸ್ ಗಳು 0 ಆಗಿದ್ರೆ ಅವಾಗ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾಗಿರುತ್ತೆ? 0. All the elements in a row or a column is 0, then the value of the determinant is 0. This is the property number 7th one. Next, last property number 8th one. Suppose ಇವೆಲ್ಲ ನಿಮಗೆ ಪ್ರೂಫ್ ಇಲ್ಲ, 7th one ಮತ್ತೆ 8th one ಪ್ರೂಫ್ ಇಲ್ಲ. ಜಸ್ಟ್ ಸಪೋಸ್ ನಿಮಗೆ ಡಿಟರ್ಮಿನೆಂಟ್ ಈ ತರ ಇರುತ್ತೆ ಅಂತ ಅನ್ಕೊಳ್ಳೋಣ. 2 4 5 0 5 6 0 0 -1. and then next ಮತ್ತೊಂದು ಈ ತರ ಇರುತ್ತೆ ಅಂತ ಅನ್ಕೊಳ್ಳೋಣ. -1 0 0 4 -2 0 2 3 2 3 5 ಈ ತರ ಇರುತ್ತೆ ಅಂತ ಅನ್ಕೊಳ್ಳೋಣ. ನೋಡಿ, ಇಲ್ಲಿ ಇದು ಡಯಾಗನಲ್ ಎಲಿಮೆಂಟ್ಸ್ ಮ್ಯಾಟ್ರಿಕ್ಸ್ ಅಲ್ಲಿ ಓದಿರ್ತೀರಾ. ಬಿಲೋ ದಿ ಡಯಾಗನಲ್ ಎಲಿಮೆಂಟ್ಸ್ 0 ಆಗಿದ್ರೆ ನಿಮಗೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಬೇಕು ಅಂತಂದ್ರೆ ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಮಲ್ಟಿಪ್ಲಿಕೇಶನ್ ಆಫ್ ಡಯಾಗನಲ್ ಎಲಿಮೆಂಟ್ಸ್. 5 2s are 10, 10 into -1 -10 is the answer. ನೆಕ್ಸ್ಟ್, ಇಲ್ಲಿ above the principal diagonal elements 0 ಆಗಿದೆ. ಅವಾಗಲೂ ಕೂಡ ಡಿಟರ್ಮಿನೆಂಟ್ ವ್ಯಾಲ್ಯೂ ಬೇಕು ಅಂತಂದ್ರೆ ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 5 into -2 -10 -10 into -1 +10 ಆಯ್ತು. ಈ ತರ ಮಾಡ್ತಾರೆ. ಡಿಟರ್ಮಿನೆಂಟ್ ಅಲ್ಲಿ ಸಪೋಸ್ ಅವ್ರೇನಾದ್ರೂ ಕೂಡ ಬಿಲೋ ದಿ ಡಯಾಗನಲ್ ಎಲಿಮೆಂಟ್ 0 ಆಗಿದ್ರೆ ಅಥವಾ above the diagonal element 0 ಆಗಿದ್ರೆ then the determinant value is multiplication of diagonal elements. ಗೊತ್ತಾಗ್ತಿದೆಯಲ್ವಾ? ಇದು 8th ಪ್ರಾಪರ್ಟಿ. 7th ಪ್ರಾಪರ್ಟಿ, all the elements in a row or a column is 0, then the value of the determinant is 0. ಟೋಟಲ್ ಆಗಿ ನಾವು ಇದುವರೆಗೂ ಕೂಡ 8 ಪ್ರಾಪರ್ಟೀಸ್ ಗಳನ್ನ ಸ್ಟಡಿ ಮಾಡಿದ್ವಿ. ಆ 8 ಕೂಡ ತುಂಬಾ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಮೊದಲನೇದು ಎಲ್ಲಾ ರೋಗಳು ಎಲ್ಲಾ ಕಾಲಮ್ಗಳನ್ನ ಇಂಟರ್ಚೇಂಜ್ ಮಾಡಿದ್ರೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಚೇಂಜ್ ಆಗಲ್ಲ. ಎರಡನೇದು, 2 ರೋಗಳು 2 ಕಾಲಮ್ಗಳನ್ನ ಇಂಟರ್ಚೇಂಜ್ ಮಾಡಿದ್ರೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಚೇಂಜ್ ಆಗಲ್ಲ, ಬಟ್ ಸೈನ್ ಚೇಂಜ್ ಆಗುತ್ತೆ. ಪ್ಲಸ್ ಇದ್ರೆ ಮೈನಸ್, ಮೈನಸ್ ಇದ್ರೆ ಪ್ಲಸ್ ಆಗುತ್ತೆ. ಮೂರನೇದು, 2 ರೋ ಅಥವಾ 2 ಕಾಲಮ್ ಸೇಮ್ ಇದ್ರೆ, ಐಡೆಂಟಿಕಲ್ ಆಗಿದ್ರೆ ಡಿಟರ್ಮಿನೆಂಟ್ ವ್ಯಾಲ್ಯೂ 0 ಆಗಿರುತ್ತೆ. ನೆಕ್ಸ್ಟ್, 4ನೇದು, ಒಂದು ರೋನಲ್ಲಿ ಇರ್ತಕ್ಕಂಥ ಎಲ್ಲಾ ಎಲಿಮೆಂಟ್ಗಳಿಗೆ ಅಥವಾ ಎಲ್ಲಾ ಒಂದು ಕಾಲಮ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಎಲಿಮೆಂಟ್ಗಳಿಗೆ ಕಾನ್ಸ್ಟೆಂಟ್ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಕೂಡ ಆ ಕಾನ್ಸ್ಟೆಂಟ್ ಇಂದ ಮಲ್ಟಿಪ್ಲೈ ಆಗಿರುತ್ತೆ ಅಥವಾ ಅದನ್ನ ಕಾಮನ್ ತೆಗಿಬಹುದು. ನೆಕ್ಸ್ಟ್, 5ನೇ ಪ್ರಾಪರ್ಟಿ, ಸಮ್ ಆಫ್ 2 ಎಲಿಮೆಂಟ್ಸ್ ಇದ್ರೆ ಸಮ್ ಆಫ್ 2 ಡಿಟರ್ಮಿನೆಂಟ್ಸ್. ನೆಕ್ಸ್ಟ್, 6th ಪ್ರಾಪರ್ಟಿ, suppose first operation affect the determinant value, second and third one does not affect the determinant value. Next, 7th ಪ್ರಾಪರ್ಟಿ, ಎಲ್ಲಾ ಎಲಿಮೆಂಟ್ಸ್ ಒಂದು ರೋ ನಲ್ಲಿ ಅಥವಾ ಒಂದು ಕಾಲಮ್ ಅಲ್ಲಿ 0 ಆಗಿದ್ರೆ ಡಿಟರ್ಮಿನೆಂಟ್ 0. 8th ಪ್ರಾಪರ್ಟಿ, ಇನ್ ಕೇಸ್ ಆಫ್ ಅಪ್ಪರ್ ಟ್ರಯಾಂಗ್ಯುಲರ್ ಆರ್ ಲೋಯರ್ ಟ್ರಯಾಂಗ್ಯುಲರ್ ಅಥವಾ above the diagonal ಅಥವಾ below the diagonal 0 ಆಗಿದ್ರೆ ಮಲ್ಟಿಪ್ಲಿಕೇಶನ್ ಆಫ್ ಡಯಾಗನಲ್ ಎಲಿಮೆಂಟ್ಸ್ ಇಸ್ ದ ಡಿಟರ್ಮಿನೆಂಟ್ ವ್ಯಾಲ್ಯೂ ಆಗಿರುತ್ತೆ. ಇದಿಷ್ಟು ಕೂಡ ಪ್ರಾಪರ್ಟೀಸ್ಗಳು. ಇದಿಷ್ಟು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಲಿಕ್ಕೆ. ನೆಕ್ಸ್ಟ್, ಪ್ರಾಬ್ಲಮ್ಸ್. ಈ ಪ್ರಾಬ್ಲಮ್ಸ್ ಅನ್ನ ನಿಮ್ಗೆ ಇವಾಗ ಮಾಡಿಸ್ತಾ ಇರ್ತಕ್ಕಂಥ ಪ್ರಾಬ್ಲಮ್ಸ್ಗಳನ್ನ ನಿಮ್ಗೆ 4 ಮಾರ್ಕ್ಸ್ಗೆ ಎಕ್ಸಾಮಿನೇಷನ್ಗೆ ಕೇಳ್ತಾರೆ. ಈ ಚಾಪ್ಟರ್ ಅಲ್ಲಿ ಇವಾಗ ಆಲ್ರೆಡಿ ನಿಮ್ಗೆ 1 ಮಾರ್ಕ್ ಕ್ವಶನ್ಸ್ಗಳನ್ನ ಮಾತ್ರ ನಾವು ಇದುವರೆಗೂ ಕೂಡ ಸಾಲ್ವ್ ಮಾಡಿದ್ವಿ. 1 ಮಾರ್ಕ್ ಕ್ವಶನ್ಸ್ಗಳನ್ನ ಇಲ್ಲಿ ಈ ಪ್ರಾಬ್ಲಮ್ಸ್ಗಳನ್ನ 4 ಮಾರ್ಕ್ಸ್ಗೆ ಕೇಳ್ತಾರೆ. ಇಲ್ಲಿ ಟೋಟಲ್ ಆಗಿ 5 ಟೈಪ್ಸ್ ಪ್ರಾಬ್ಲಮ್ಸ್ ಬರುತ್ತೆ. ಟೈಪ್ 1, ಈ ಟೈಪ್ 1 ನಿಮ್ಗೆ 4 ಮಾರ್ಕ್ಸ್ಗೆ ಕೇಳಲ್ಲ. ಇದನ್ನ ಯೂಶುವಲ್ ಆಗಿ CET ಎಕ್ಸಾಮಿನೇಷನ್ ಕೇಳ್ತಾ ಇರ್ತಾರೆ ಟೈಪ್ 1. ಅದೇ ತರ ನೆಕ್ಸ್ಟ್ ಟೈಪ್ 2, ಟೈಪ್ 3, ಟೈಪ್ 4 ಮುಂದೆ ಬರುತ್ತೆ. ಟೈಪ್ 2 ಇಂದ ಅವನ್ನ ನಿಮ್ಗೆ 4 ಮಾರ್ಕ್ಸ್ಗೆ ಕೇಳ್ತಾರೆ. 4 ಮಾರ್ಕ್ಸ್ಗೆ ಈ ಚಾಪ್ಟರ್ ಅಲ್ಲಿ, ಅಂದ್ರೆ 4 ಮಾರ್ಕ್ಸ್ ಅಂತಂದ್ರೆ ಕ್ವಶನ್ ಪೇಪರ್ ಅಲ್ಲಿ ಪಾರ್ಟ್ ಇ ನಲ್ಲಿ 49 ಬಿ ಅಥವಾ 50 ಬಿಗೆ ಈ ಕ್ವಶನ್ ಕೇಳ್ತಾರೆ. ಈ ಟೈಪ್ 1 ಪ್ರಾಬ್ಲಮ್ ನ ಏನ್ ಮಾಡ್ತಾರೆ ಅಂದ್ರೆ CET ಕೇಳ್ತಾರೆ. ಟೈಪ್ 1 ಪ್ರಾಬ್ಲಮ್ ಇದೆಯಲ್ಲ, ಇದಕ್ಕೆ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಮುಂಚಿತವಾಗಿ ಹೇಳ್ಬಿಟ್ಟಿದ್ದೀನಿ ಯಾವ ಆಪರೇಷನ್ ಯೂಸ್ ಮಾಡಬೇಕು ಅಂತಂದ್ರೆ. ಆಪರೇಷನ್ R2 implies R2 minus R1, R3 implies R3 minus R1. ಸರ್ ಇದೇನು ರೂಲಾ? ಇದನ್ನೇ ಯೂಸ್ ಮಾಡಬೇಕು ಅಂತ ರೂಲ್ ಏನಲ್ಲ. ಇದನ್ನ ಯೂಸ್ ಮಾಡಿದ್ರೆ ನಿಮಗೆ ಪ್ರಾಬ್ಲಮ್ ಸಿಂಪಲ್ ಆಗಿ ಕನ್ವರ್ಟ್ ಆಗುತ್ತೆ.
ನೀವೇನ್ ಮಾಡಬೇಕು ಅಂತಂದ್ರೆ ನೋಡಿ, ಇವಾಗ ಫಸ್ಟ್ ಪ್ರಾಬ್ಲಮ್ ಅಲ್ಲಿ ಫೈಂಡ್ ಅಂತ ಹೇಳಿ 1296 1297 1298 1299 ಅಂತ ಕೊಟ್ಟಿದ್ದಾರೆ. ಇದನ್ನ ನೀವು ಪ್ರಾಪರ್ಟೀಸ್ ನ ಯೂಸ್ ಮಾಡ್ಕೊಂಡು ಪ್ರೂವ್ ಮಾಡಿ ಅಂತ ಕೇಳ್ತಾರೆ. ನಿಮ್ಗೆ ಏನಾದ್ರೂ ಇದನ್ನ ಫೈಂಡ್ ಅಂತ ಈ ತರ ಕೊಟ್ಬಿಟ್ರೆ ಕ್ಯಾಲ್ಕುಲೇಟರ್ ನ ಯೂಸ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡಬಹುದು. ಬಟ್ ನಿಮ್ಗೆ ಸಿಇಟಿ ನಲ್ಲಿ ಕ್ಯಾಲ್ಕುಲೇಟರ್ ಅಲೋ ಇರಲ್ಲ, ಅವಾಗ ಆಪರೇಷನ್ ಯೂಸ್ ಮಾಡ್ಬೇಕು ನೀವು. ಗೊತ್ತಾಗ್ತಿದ್ಯಾ? ಮತ್ತೆ ಇನ್ನೊಂದು ನಿಮ್ಗೆ ಕೇರ್ಫುಲ್ ಆಗಿ ಗೊತ್ತಿರಬೇಕು, ನಿಮಗೆ ಕೊಟ್ಟಿರ್ತಕ್ಕಂಥ ಡಿಟರ್ಮಿನೆಂಟ್ ಆರ್ಡರ್ 2x2 ಆಗಿದ್ರೆ ಒಂದು ಆಪರೇಷನ್ ಯೂಸ್ ಮಾಡಬೇಕು, 3x3 ಆಗಿದ್ರೆ 2 ಯೂಸ್ ಮಾಡಬೇಕು, 4x4 ಆಗಿದ್ರೆ 3 ಯೂಸ್ ಮಾಡಬಹುದು. ಅಂದ್ರೆ ಎಷ್ಟು ಆರ್ಡರ್ ಕೊಟ್ಟಿರ್ತಾರೆ ಅದಕ್ಕಿಂತ ಒಂದು ಅಟ್ ಎ ಟೈಮ್ ನೀವು ತುಂಬಾ ಯೂಸ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು ಒಂದೊಂದನ್ನೇ. ಬಟ್ ಒಂದು ಸಲ ಒಂದೇ ಆಪರೇಷನ್ ಯೂಸ್ ಮಾಡೋಕ್ಕಾಗಲ್ಲ. ಇದಕ್ಕೆ ಒಂದೇ ಸಲ 2 ಯೂಸ್ ಮಾಡಬಹುದು, ಅದು ಗೊತ್ತಿರಬೇಕು. ಇವಾಗ ಇದಕ್ಕೆ ವ್ಯಾಲ್ಯೂ ಕೇಳಿದಿರಲ್ವಾ, ಯಾವ್ದಾದ್ರು ಒಂದನ್ನು ಯೂಸ್ ಮಾಡೋಣ. ಸಪೋಸ್ ಸರ್ ಯಾಕೆ ಇದನ್ನ ಯೂಸ್ ಮಾಡಬೇಕು ಅಂದ್ರೆ ನಿಮ್ಮ ಇಂಟೆನ್ಷನ್ ಇಷ್ಟೇ, ಇದು ಬಿಗ್ ನಂಬರ್ಸ್ಗಳು, ಅದನ್ನ ಸ್ಮಾಲ್ ನಂಬರ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. R3 ಇಲ್ಲ, ಇದನ್ನ ಯೂಸ್ ಮಾಡ್ತಾ ಇದ್ದೀರಾ. R2 implies R2 minus R1 is equal to R1 ಚೇಂಜ್ ಆಗಲ್ಲ, 1296 1297 ಆಗೇ ಇರುತ್ತೆ, 1297. R2 ನಲ್ಲಿ R1 ಸಬ್ಟ್ರಾಕ್ಟ್ ಮಾಡಿದ್ರೆ 1298 ಅಲ್ಲಿ 1296 ಅನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ 2. ಅದೇ ತರ 1299 ಅಲ್ಲಿ 1297 ಅನ್ನ ಸಬ್ಟ್ರಾಕ್ಟ್ ಮಾಡಿದಾಗಲೂ ಕೂಡ ಏನು ಬರುತ್ತೆ, 2 ಬರುತ್ತೆ. ಇಲ್ಲೂ 2 ಇದೆ, ಇಲ್ಲೂ 2 ಇದೆ. ಆದ್ರಿಂದ ನಾವೇನ್ ಮಾಡಬಹುದು, ಬೈ ದ ಪ್ರಾಪರ್ಟಿ 4 ಒಂದು ರೋ ಅಥವಾ ಒಂದು ಕಾಲಮ್ ಅಲ್ಲಿ ಕಾಮನ್ ಎಲಿಮೆಂಟ್ಸ್ ಗಳಿದ್ರೆ ಅದನ್ನ ಹೊರಗಡೆ ತೆಗಿಬಹುದು ಅಂತ ಹೇಳಿದ್ರೆ, ಅದ್ರ ಪ್ರಕಾರ 2 ನ ಕಾಮನ್ ತೆಗೆದ್ರೆ ಇದು 1296, ಇದು 1297 1 ಆಗಿರುತ್ತೆ. ಈ 2 ನ ಹಾಗೆ ಇಟ್ಕೊಳ್ತೀರಾ. ಇವಾಗ ಎಕ್ಸ್ಪ್ಯಾನ್ಷನ್ ಮಾಡಿ ಡಿಟರ್ಮಿನೆಂಟ್ ನ ಡಯಾಗೋನಲ್ ಎಲಿಮೆಂಟ್ಸ್ ಮಲ್ಟಿಪ್ಲೈ ಮಾಡಬೇಕು. 1296 ಗೆ 1 ಅನ್ನ ಮಲ್ಟಿಪ್ಲೈ ಮಾಡಿದ್ರೆ 1296 ಮೈನಸ್ 1297 ಗೆ 1 ಮಲ್ಟಿಪ್ಲೈ ಮಾಡಿದ್ರೆ 1297. ಇದರಿಂದ ಇದನ್ನ ಸಬ್ಟ್ರಾಕ್ಟ್ ಮಾಡಿದಾಗ ನಿಮಗೆ ಇದು 2 ಇರುತ್ತೆ, ಇದು -1 ಬರುತ್ತೆ. 2 ಇಂಟು -1 ಅಂತಂದ್ರೆ ಆನ್ಸರ್ -2 ಬರುತ್ತೆ. ಇಷ್ಟೇ. ನಂಬರ್ಗಳನ್ನ ಕಡಿಮೆ ಮಾಡ್ಕೋಬೇಕು. ಇದಕ್ಕೆ ಕಾಲಮು ಕೂಡ ಯೂಸ್ ಮಾಡಬಹುದು, ಬಟ್ ನಾನು ರೋನಲ್ಲಿ ಮಾಡಿಸ್ತಾ ಇದ್ದೀನಿ ಅಷ್ಟೇ. ನೆಕ್ಸ್ಟ್ ಅದೇ ತರ ನೋಡಿ, ಇದನ್ನು ಅಷ್ಟೇ. ಇದನ್ನೇನಾದ್ರೂ ನೀವು ಎಕ್ಸ್ಪ್ಯಾನ್ಷನ್ ಮಾಡ್ತೀನಿ ಅಂತಂದ್ರೆ ಇಟ್ಸ್ ಟೇಕ್ ಮೋರ್ ಟೈಮ್. ಅದಕ್ಕೆ ಏನ್ ಮಾಡಬೇಕು ಅಂತಂದ್ರೆ ಆಪರೇಷನ್ ಯೂಸ್ ಮಾಡಬೇಕು. ಇಲ್ಲಿ 3x3 ಇರೋದ್ರಿಂದ ಯಾವ್ದಾದ್ರು 2 ಯೂಸ್ ಮಾಡ್ತೀರಾ. 2 ಯೂಸ್ ಮಾಡ್ತೀರಾ ಅಂತಂದ್ರೆ ದಟ್ ಈಸ್ R2 implies R2 minus R1. ಅದೇ ತರ R3 implies R3 minus R1. ಇದನ್ನ ಯೂಸ್ ಮಾಡಿ. R1 ಏನು ಚೇಂಜಸ್ ಇರಲ್ಲ, ಆಗಿರುತ್ತೆ. ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 386 387 388 R1 ಆಗಿರುತ್ತೆ. R2 minus R1 ಇದರಿಂದ ಇದನ್ನ ಸಬ್ಟ್ರಾಕ್ಟ್ ಮಾಡ್ತಾರೆ. 586 ಅಲ್ಲಿ 386 ನ ಸಬ್ಟ್ರಾಕ್ಟ್ ಮಾಡಿದ್ರೆ 200 ಬರುತ್ತೆ. ಅದೇ ತರ ಇದು ಕೂಡ 200 ಬರುತ್ತೆ. ನೆಕ್ಸ್ಟ್ ಒನ್ ಕೂಡ 200 ಬರುತ್ತೆ. ನೆಕ್ಸ್ಟ್ R3 minus R1 986 ಅಲ್ಲಿ 386 ನ ಸಬ್ಟ್ರಾಕ್ಟ್ ಮಾಡ್ತಾರೆ, ಆವಾಗ 600 ಬರುತ್ತೆ. ಇದು ಕೂಡ 600 ಬರುತ್ತೆ, ಇದು ಕೂಡ 600 ಬರುತ್ತೆ. ಡಿಟರ್ಮಿನೆಂಟ್ ಈ ತರ ಇದೆ. ನೆಕ್ಸ್ಟ್ ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಸೆಕೆಂಡ್ ರೋ ನಲ್ಲಿ ಎಲ್ಲಾದ್ರಲ್ಲೂ ಕೂಡ 200 ಇದೆ. ಆದ್ರಿಂದ ಬೈ ದ ಫೋರ್ತ್ ಪ್ರಾಪರ್ಟಿ ನಾವು ಸೆಕೆಂಡ್ ರೋ ಇಂದ 200 ಕಾಮನ್ ತೆಗಿಬಹುದು. ಅದೇ ತರ ಥರ್ಡ್ ರೋ ಇಂದ 600 ಇದೆ, 600 ಅನ್ನ ಕಾಮನ್ ತೆಗಿಬಹುದು. 600 ಅನ್ನ ಕಾಮನ್ ತೆಗಿಬಹುದು. ಇನ್ನೇನು ಉಳ್ಕೊಳ್ಳುತ್ತೆ ನೋಟ್ ಮಾಡ್ಕೊಳ್ಳಿ. ಇದು 386 ಆಗೇ ಇರುತ್ತೆ, ಇದು 387, ಇದು 388. ನೆಕ್ಸ್ಟ್ ಇದು 1 ಆಗಿರುತ್ತೆ, ಇದು ಕೂಡ 1 ಆಗಿರುತ್ತೆ. ಹಾಗಾದ್ರೆ ಈ ವ್ಯಾಲ್ಯೂ ಏನಾಗಿರುತ್ತೆ? ಬೈ ದ ಪ್ರಾಪರ್ಟಿ ನಂಬರ್ 3 ಇದು R2 R3 ಇವೆರಡು ಸೇಮ್ ಇದೆ. ಎರಡು ಸೇಮ್ ಇದ್ದಾಗ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಂತ ಬರೀತೀವಿ ನೋಡಿ. ಇದು 200 ಆಗೇ ಇರುತ್ತೆ, 600 ಆಗೇ ಇರುತ್ತೆ. ಈ ಡಿಟರ್ಮಿನೆಂಟ್ಗೆ ವ್ಯಾಲ್ಯೂ 0. ಯಾಕೆ 0 ಅಂತಂದ್ರೆ ಮೂರನೇ ಪ್ರಾಪರ್ಟಿ ಹೇಳುತ್ತೆ, 2 rows ಆರ್ ಐಡೆಂಟಿಕಲ್, ಸೇಮ್ ಇದ್ರೆ ಡಿಟರ್ಮಿನೆಂಟ್ 0. 0ಗೆ ಏನೇ ಮಲ್ಟಿಪ್ಲೈ ಮಾಡಿದ್ರು ಕೂಡ ನಿಮ್ಗೆ ಆನ್ಸರ್ ಏನ್ ಬಂದಿರುತ್ತೆ? 0 ಬಂದಿರುತ್ತೆ. ಈ ತರ ವಿತೌಟ್ ಯೂಸಿಂಗ್ ಎಕ್ಸ್ಪ್ಯಾನ್ಷನ್ ನಾವು ರಿಸಲ್ಟ್ ನ ಕ್ಯಾಲ್ಕುಲೇಟ್ ಮಾಡಬಹುದು. ನೆಕ್ಸ್ಟ್ ಸಪೋಸ್ ಒನ್ ಮೋರ್ ಪ್ರಾಬ್ಲಮ್ ಈ ತರ ಇರುತ್ತೆ ಅಂತ ಅನ್ಕೊಳ್ಳೋಣ. ಪ್ರಾಬ್ಲಮ್ ನಂಬರ್ 3. ಫೈಂಡ್ 4 4 4 ಸ್ಕ್ವೇರ್ 4 ಕ್ಯೂಬ್ 4 ಪವರ್ 4 4 ಪವರ್ 5 4 ಪವರ್ 6 4 ಪವರ್ 7 4 ಪವರ್ 8 4 ಪವರ್ 9.
ಇದಕ್ಕೆ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. ಇದಕ್ಕೆ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋದಕ್ಕಿಂತ ಮುಂಚೆ ನೀವೇನು ಮಾಡ್ಬೋದು ಅಂತಂದ್ರೆ ಇದನ್ನ ನೋಡಿ, ಇಲ್ಲಿ 4 ಇದೆ, 4 ಸ್ಕ್ವೇರ್ ಇದೆ, 4 ಕ್ಯೂಬ್ ಇದೆ. ಇದರಿಂದ ಯಾವ್ದಾದ್ರು ಕಾಮನ್ ತೆಗಿಬೋದು. ಯಾವ್ದನ್ನ ತೆಗಿತೀರಿ? 4 ಕಾಮನ್ ತೆಗಿತೀರಿ. 4ನ ಕಾಮನ್ ತೆಗೆದ್ರೆ 1, 4 ಪವರ್ 1 ಕಾಮನ್ ತೆಗೆದಿದ್ರೆ ಇನ್ನು 4 ಉಳ್ಕೊಳ್ತು. 4 ಪವರ್ 1 ಕಾಮನ್ ತಗೊಂಡಿದ್ರೆ 4 ಸ್ಕ್ವೇರ್ ಉಳ್ಕೊಳ್ತು. ನೆಕ್ಸ್ಟ್ ಇದರಿಂದ 4 ಪವರ್ 4, 4 ಪವರ್ 5, 4 ಪವರ್ 6, 4 ಇದೆ, 5 ಇದೆ, 6 ಇದೆ. 4 ಪವರ್ 4ನ ಕಾಮನ್ ತಗೋಣ. 4 ಪವರ್ 4 ಕಾಮನ್ ತೆಗೆದ್ರೆ ಅದು ಕೂಡ 1 ಆಯಿತು. 4 ಪವರ್ 4 ಕಾಮನ್ ತೆಗೆದ್ರೆ ಇನ್ನು 4 ಉಳ್ಕೊಂಡಿರುತ್ತೆ. ಪವರ್ 4 ಕಾಮನ್ ತೆಗೆದ್ರೆ 2 ಉಳ್ಕೊಂಡಿರುತ್ತೆ. ಇದೇ ಥರ ಇಲ್ಲಿಂದ ಇದರಿಂದ 4 ಪವರ್ 7 ಕಾಮನ್ ತೆಗಿಬೋದು ನೀವು. ಆ ಥರ ತೆಗೆದಾಗ ಇದು 1 ಆಯಿತು. ಅದೇ ಥರ ಇದು 4 ಆಯಿತು, ಇದು 4 ಸ್ಕ್ವೇರ್ ಆಯಿತು. ಇಲ್ಲಿ ಯಾವುದಾದ್ರೂ 2 ರೋಗಳನ್ನ ತಗೊಳ್ಳಿ ಅಥವಾ 2 ಕಾಲಮ್ ತಗೊಳ್ಳಿ. ನೋಡಿ, ಇದನ್ನೇ ತಗೋಣ. 1 4 4 ಸ್ಕ್ವೇರ್, 1 4 4 ಸ್ಕ್ವೇರ್. 4ನೇ ಪ್ರಾಪರ್ಟಿ ಪ್ರಕಾರ 2 rows ಆರ್ ಐಡೆಂಟಿಕಲ್. 3ನೇ ಪ್ರಾಪರ್ಟಿ ಪ್ರಕಾರ 2 rows ಆರ್ ಐಡೆಂಟಿಕಲ್. ಕಾಮನ್ ತೆಗೆಯೋದು 4ನೇ ಪ್ರಾಪರ್ಟಿ, ಐಡೆಂಟಿಕಲ್ ಅಂತ ಹೇಳೋದು 3ನೇ ಪ್ರಾಪರ್ಟಿ. ಇಲ್ಲಿ ಏನಾದರೂ ಇರಲಿ ವ್ಯಾಲ್ಯೂಸ್, ಇದೆರಡು ಐಡೆಂಟಿಕಲ್ ಆಗಿರೋದ್ರಿಂದ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾಯಿತು? 0. 0 ಇಂಟು ಎನಿಥಿಂಗ್ ಅಂತಂದ್ರೆ ವ್ಯಾಲ್ಯೂ ಏನಾಗಿರುತ್ತೆ? 0 ಆಗಿರುತ್ತೆ. ಎಲ್ಲದಕ್ಕೂ 0 ಬರುತ್ತೆ ಅಂತ ಏನಿಲ್ಲ. ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನೀಟಾಗಿ ಕ್ಯಾಲ್ಕುಲೇಟ್ ಮಾಡಬೇಕಷ್ಟೆ. ನೆಕ್ಸ್ಟ್ ಪ್ರೂವ್ ದಟ್ ಅಂತ ಕೇಳಿದ್ರೆ, ಪ್ರೂವ್ ದಟ್ 1 ಸ್ಕ್ವೇರ್ 2 ಸ್ಕ್ವೇರ್ 3 ಸ್ಕ್ವೇರ್ 4 ಸ್ಕ್ವೇರ್ 5 ಸ್ಕ್ವೇರ್ 6 ಸ್ಕ್ವೇರ್ 7 ಸ್ಕ್ವೇರ್ 8 ಸ್ಕ್ವೇರ್ 9 ಸ್ಕ್ವೇರ್ ಇಸ್ ಈಕ್ವಲ್ ಟು -216 ಅಂತ ಕೇಳಿದ್ರೆ, ಫಸ್ಟ್ ಇದನ್ನ ಪ್ರೂವ್ ಮಾಡಬೇಕು. ಅದನ್ನ ಪ್ರೂವ್ ಮಾಡೋದಕ್ಕಿಂತ ಮುಂಚೆ LHS ಅಂತ ತಗೋಣ. ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 1 ಸ್ಕ್ವೇರ್ 1 4 9 16 25 36 36 and then 49 64 81. 3 cross 3 ಆಗಿರೋದ್ರಿಂದ ಎರಡನ್ನು ಯೂಸ್ ಮಾಡ್ಬೋದು. ಯೂಸ್ ಮಾಡ್ಕೊಳ್ಳೋಣ. R2 implies that R2 minus R1. ಅದೇ ಥರ R3 implies that R3 minus R2. R1 ಆದರೂ ಯೂಸ್ ಮಾಡ್ಬೋದು, R2 ಆದರೂ ಯೂಸ್ ಮಾಡ್ಬೋದು. R1 ಏನು ಚೇಂಜಸ್ ಇರಲ್ಲ. ನೋಡಿ, 149 ಆಗೇ ಇರುತ್ತೆ. ಸಬ್ಟ್ರ್ಯಾಕ್ಟ್ ಮಾಡಿ. 16ನಲ್ಲಿ 1 ಸಬ್ಟ್ರ್ಯಾಕ್ಟ್ ಮಾಡ್ತೀರಾ 15 25ನಲ್ಲಿ 4 ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 21 ಬರುತ್ತೆ. 36ಅಲ್ಲಿ 9 ಸಬ್ಟ್ರ್ಯಾಕ್ಟ್ ಮಾಡ್ತೀರಾ 27 ಬರುತ್ತೆ. ನೆಕ್ಸ್ಟ್ R3ನಲ್ಲಿ R2 ಸಬ್ಟ್ರ್ಯಾಕ್ಟ್ ಮಾಡ್ತೀರಾ 49ನಲ್ಲಿ 16, 9ನಲ್ಲಿ 6 ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 3 ಬರುತ್ತೆ. 4 minus 1 ಅಂತಂದ್ರೂ ಕೂಡ 3 ಬರುತ್ತೆ. ನೆಕ್ಸ್ಟ್ 4ಅಲ್ಲಿ 5 ಸಬ್ಟ್ರ್ಯಾಕ್ಟ್ ಮಾಡ್ತೀರಾ ಅಂತಂದ್ರೆ ಸಬ್ಟ್ರ್ಯಾಕ್ಟ್ ಮಾಡಿದಾಗ ನಿಮಗೆ 4 ಪ್ಲಸ್ 5 ಅಂತಂದ್ರೆ ಇದು 9 ಆಗಿರುತ್ತೆ. ಇಲ್ಲಿ 5ನಲ್ಲಿ 2 ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 3 ಬರುತ್ತೆ. ನೆಕ್ಸ್ಟ್ 11ನಲ್ಲಿ 6 ಸಬ್ಟ್ರ್ಯಾಕ್ಟ್ ಮಾಡ್ತೀರಾ 5 ಬರುತ್ತೆ. 7ನಲ್ಲಿ 3 ಸಬ್ಟ್ರ್ಯಾಕ್ಟ್ ಮಾಡ್ತೀರಾ 4 ಬರುತ್ತೆ. ಈ ಥರ ಬಂತು ನಿಮಗೆ. ನೆಕ್ಸ್ಟ್ ಇದಾದ್ಮೇಲೆ ಏನು ಮಾಡಬೇಕು ಅಂತಂದ್ರೆ, ಇಲ್ಲಿ ನೀವು ಯಾವ ಆಪರೇಷನ್ ಯೂಸ್ ಮಾಡೋಕ್ಕಾಗಲ್ಲ. ಇದರಿಂದ ಆಚೆಗೆ ಯೂಸ್ ಮಾಡ್ತೀರಾ ಅಂತಂದ್ರೆ ಮತ್ತೆ ಇದನ್ನ ಯೂಸ್ ಮಾಡಬೇಕು. ಅದ್ರ ಬದಲು -216 ಅಂತ ಪ್ರೂವ್ ಮಾಡಕ್ಕೆ ಹೇಳಿದ್ರೆ ಜಸ್ಟ್ ಇದನ್ನ ಮಲ್ಟಿಪ್ಲೈ ಮಾಡಿ, ಎಕ್ಸ್ಪ್ಯಾನ್ಷನ್ ಮಾಡ್ತೀರಾ ಅಂತಂದ್ರೆ ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು, ಎಕ್ಸ್ಪ್ಯಾನ್ಷನ್ ಮಾಡೋದು ಗೊತ್ತಿದೆಯಲ್ಲ, ಸೈನ್ ಹಾಕ್ತೀರಾ ಇದಕ್ಕೆ, ಪ್ಲಸ್ಸು ಮೈನಸ್ಸು ಪ್ಲಸ್ ಸೈನ್ ಹಾಕ್ತೀರಾ, ಇದ್ರ ಮುಖಾಂತರ ಎಕ್ಸ್ಪ್ಯಾನ್ಷನ್ ಮಾಡ್ತೀರಾ. ಬೈ ಯೂಸಿಂಗ್ ಕ್ಯಾಲ್ಕುಲೇಟರ್ ಏನು ಮಾಡ್ತೀರಾ ಅಂತಂದರೆ ಮಲ್ಟಿಪ್ಲೈ ಮಾಡಿ ಆನ್ಸರ್ ಬರೀತೀರಾ. ಬೇರೆ ಯಾವ ಪ್ರೊಸೀಜರ್ಸ್ಗಳು ಇರಲ್ಲ ಕೆಲವೊಂದು ಪ್ರಾಬ್ಲಮ್ಗಳಿಗೆ. ಅವಾಗ ನೀವು ಮಲ್ಟಿಪ್ಲೈ ಮಾಡಿ ಆನ್ಸರ್ ಬರೀಬೇಕಾಗುತ್ತೆ. ಇಲ್ಲ ಇನ್ನೂ ಪ್ರಾಬ್ಲಮ್ ನಮಗೆ ಇನ್ನೂ ಕಡಿಮೆ ಆಗಬೇಕು ವ್ಯಾಲ್ಯೂ ಅಂತಂದರೆ ಇದನ್ನು ಮತ್ತೆ ಯೂಸ್ ಮಾಡಬೇಕು. ಇದನ್ನು ಮತ್ತೆ ಯೂಸ್ ಮಾಡಿದ್ರೆ ನಂಬರ್ ಕಡಿಮೆ ಆಗುತ್ತೆ. ಅವಾಗ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಇವಾಗ ಅಷ್ಟೆಲ್ಲ ಅವಶ್ಯಕತೆ ಕೂಡ, ಜಸ್ಟ್ ಕ್ಯಾಲ್ಕುಲೇಟರ್ ಇರೋದ್ರಿಂದ CET ಕೇಳಿದ್ರೆ ಮತ್ತೆ ಯೂಸ್ ಮಾಡ್ಕೊಳ್ಳಿ. ಇದು ಥಿಯರಿ ಆಗಿರೋದ್ರಿಂದ ಏನು ಮಾಡ್ತೀರಾ ಅಂತಂದರೆ ಜಸ್ಟ್ ಎಕ್ಸ್ಪ್ಯಾನ್ಷನ್ ಮಾಡಿದ್ರೆ ನಿಮಗೆ ಆನ್ಸರ್ ಇಷ್ಟು ಬರುತ್ತೆ. ನೆಕ್ಸ್ಟ್ ಈ ಪ್ರಾಬ್ಲಮ್ ಬನ್ನಿ. 2 6 65 2 7 65 3 8 75 5 9 86. 0 ಅಂತ ಪ್ರೂವ್ ಮಾಡಬೇಕು. ಅವಾಗ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. 0 ಅಂತ ಪ್ರೂವ್ ಮಾಡಬೇಕು ಅಂತಂದರೆ ಮೂರನೇ ಪ್ರಾಪರ್ಟಿ ಯೂಸ್ ಮಾಡಬೇಕು. ಮೂರನೇ ಪ್ರಾಪರ್ಟಿ ಅಂತಂದರೆ ಯಾವುದು? ಐಡೆಂಟಿಕಲ್, ಸೇಮ್ ಅಂತ ಪ್ರೂವ್ ಮಾಡೋದಕ್ಕೆ. ನೋಡಿ, ಇದು ಜಾಸ್ತಿ ಇದೆ. ಇದಕ್ಕೆ ಅಪ್ಲೈ ಮಾಡ್ತಾ ಇದ್ದೀವಿ. C3 implies that C3 ಮೈನಸ್ ಇದನ್ನು ಕಳೆದ್ರೆ ಮತ್ತೆ ಜಾಸ್ತಿ ಆಗ್ಬಿಡುತ್ತೆ ವ್ಯಾಲ್ಯೂಸ್. ಇದಕ್ಕೆ ಯಾವುದಾದ್ರೂ ಒಂದು ನಂಬರ್ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. 9 ಮಲ್ಟಿಪ್ಲೈ ಮಾಡ್ಕೊಳ್ಳೋಣ.
9 ಇಂಟು C2. ಇದು 65 ಇದೆ, ಇದಕ್ಕೆ 9 ಮಲ್ಟಿಪ್ಲೈ ಮಾಡಿದ್ರೆ 63 ಬರುತ್ತೆ. 65ನಲ್ಲಿ 63 ಕಳೆದ್ರೆ 2 ಬರುತ್ತೆ, ಸೇಮ್ ಆಗಿಬಿಡುತ್ತೆ. ಅದೇ ಥರ ಇದು 75, 8 ಇಂಟು 9 72, 3 ಬರುತ್ತೆ. ಅದೇ ಥರ 86, 9 9s 81, 86ಅಲ್ಲಿ 81 ಸಬ್ಟ್ರಾಕ್ಟ್ ಮಾಡಿದ್ರೆ 5 ಬರುತ್ತೆ, ಐಡೆಂಟಿಕಲ್ ಆಗಿಬಿಡುತ್ತೆ. ನೋಡಿ C3ಗೆ ಅಪ್ಲೈ ಮಾಡ್ತಾ ಇರೋದ್ರಿಂದ C1 2 3 5 ಆಗೇ ಇರುತ್ತೆ, 7 8 9 ಆಗೇ ಇರುತ್ತೆ. 65 ಮೈನಸ್ 7 9s 63 ಸಬ್ಟ್ರಾಕ್ಟ್ ಮಾಡಿದ್ರೆ 2 ಬರುತ್ತೆ. 75 72, 75ನಲ್ಲಿ 72 ಸಬ್ಟ್ರಾಕ್ಟ್ ಮಾಡಿದ್ರೆ 3. 86 ಮೈನಸ್ 81, 9 9s 81 ಸಬ್ಟ್ರಾಕ್ಟ್ ಮಾಡಿದ್ರೆ 5 ಬರುತ್ತೆ, ಐಡೆಂಟಿಕಲ್ ಆಯಿತು. ಕಾಲಮ್ಗಳು, ಎರಡು ಕಾಲಮ್ಗಳು ಸೇಮ್ ಇದೆ, ಸೇಮ್ ಇರೋದ್ರಿಂದ ಆ ವ್ಯಾಲ್ಯೂ ಏನಂತ ಬರೀತೀರಾ ಅಂತಂದ್ರೆ ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 0. 0 ಬಂದಾಗ ಆಲ್ವೇಸ್ ನಿಮಗೆ ಇದೇ ಥರ ಕಾನ್ಸೆಪ್ಟ್ ಇರುತ್ತೆ, ಐಡೆಂಟಿಕಲ್ ಅಂತ ಪ್ರೂವ್ ಮಾಡಬೇಕು. ನೆಕ್ಸ್ಟ್ ಇದು ಟೈಪ್ 1 ಆಗಿತ್ತು. ನೆಕ್ಸ್ಟ್ ಟೈಪ್ 2. ಈ ಟೈಪ್ 2ನಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ, ಟೈಪ್ 2ನಲ್ಲಿ ಇರ್ತಕ್ಕಂಥ ಇಲ್ಲಿಂದ ನಿಮಗೆ 4 ಮಾರ್ಕ್ಸ್ಗೆ ಕೇಳ್ತಕ್ಕಂಥ ಪ್ರಾಬ್ಲಮ್ಸ್ ಇರುತ್ತೆ. 4 ಮಾರ್ಕ್ಸ್ಗೆ ಟೈಪ್ 2 ಇಂದ ಕೇಳ್ತಾರೆ. ಈ ಟೈಪ್ 2ನಲ್ಲಿ ಯಾವ ಥರ ಇರುತ್ತೆ ಅಂತಂದ್ರೆ 1 1 ಇರುತ್ತೆ, 1 1 ಇರುತ್ತೆ. ನೋಡಿ 1 1 ಇದೆ, ರೋನಲ್ಲಾದ್ರೂ ಇರ್ಬೋದು, ಕಾಲಮಲ್ಲಾದ್ರೂ ಇರ್ಬೋದು, 1 1 ಇರುತ್ತೆ. ನೀವು ಅರ್ಥ ಮಾಡ್ಕೋಬೇಕು, ಟೈಪ್ 2 ಪ್ರಾಬ್ಲಮ್ ಅಂತಂದ್ರೆ ಯಾವ ಪ್ರಾಬ್ಲಮ್ಗಳಲ್ಲಿ ರೋನಲ್ಲಿ 1 1 ಇರಬೇಕು ಅಥವಾ ಕಾಲಮಲ್ಲಿ 1 1 ಇರಬೇಕು. ಇಲ್ಲಿ ಆಪರೇಷನ್ ಅನ್ನ ನಾವು ಎರಡು ತರ ಯೂಸ್ ಮಾಡ್ತಾ ಇದ್ದೀವಿ. ಇವಾಗ ಆಲ್ರೆಡಿ ಗೊತ್ತಿದೆ, R2 ಇಂಪ್ಲೈಸ್ ದಟ್ R2 ಮೈನಸ್ R1, ಅದೇ ತರ R3 ಇಂಪ್ಲೈಸ್ ದಟ್ R3 ಮೈನಸ್ R1. ಇದು ಸಪೋಸ್ ನಿಮಗೆ ಕಾಲಮಲ್ಲಿ 1 1 ಇದ್ರೆ, ಕಾಲಮಲ್ಲಿ 1 1 ಇದ್ದಾಗ ರೋ ಯೂಸ್ ಮಾಡ್ತೀರಾ. ಅದೇ ಕೆಲವೊಂದ್ಸಲ ರೋನಲ್ಲಿ 1 1 ಕೊಡ್ತಾರೆ, ರೋನಲ್ಲಿ 1 1 ಕೊಟ್ಟಾಗ ಸೇಮ್ ಪ್ರಾಬ್ಲಮ್ನ ಕಾಲಮ್ಗೆ ಯೂಸ್ ಮಾಡಬೇಕು. ಅಂದ್ರೆ C2 ಇಂಪ್ಲೈಸ್ ದಟ್ C2 ಮೈನಸ್ C1, C3 ಇಂಪ್ಲೈಸ್ ದಟ್ C3 ಮೈನಸ್ C1. ಈ ತರ ಯೂಸ್ ಮಾಡಬೇಕು. ನೋಡಿ ಇದು ಆಪರೇಷನ್ ಟೈಪ್ 1 ಅಲ್ಲಿ ತರ ಸೇಮ್ ಆಪರೇಷನ್ ಇದೆ. ರೋನಲ್ಲಿ 1 1 ಇದ್ರೆ ಕಾಲಮ್ ಯೂಸ್ ಮಾಡಬೇಕು, ಕಾಲಮಲ್ಲಿ 1 1 ಇದ್ರೆ ರೋ ಯೂಸ್ ಮಾಡಬೇಕು. ಟೈಪ್ 2 ಪ್ರಾಬ್ಲಮ್ಗಳಲ್ಲಿ ಎಲ್ಲದರಲ್ಲೂ ಕೂಡ 1 1 ಇರುತ್ತೆ, ಒಂದು ರೋ ಅಥವಾ ಒಂದು ಕಾಲಮಲ್ಲಿ 1 1 ಇರುತ್ತೆ. ಇಲ್ಲಿ 1 1 ಇದೆ, ಯೂಸ್ ಮಾಡೋಣ. ಕಾಲಮಲ್ಲಿ 1 1 ಇರೋದ್ರಿಂದ ನಾವು ರೋ ಯೂಸ್ ಮಾಡ್ತಾ ಇದ್ದೀವಿ. ರೋ ಯೂಸ್ ಮಾಡ್ತಾ ಇದ್ದೀವಿ ಅಂದ್ರೆ R2 ಇಂಪ್ಲೈಸ್ ದಟ್ R2 ಮೈನಸ್ R1, ಅದೇ ಥರ R3 ಇಂಪ್ಲೈಸ್ ದಟ್ R3 ಮೈನಸ್ R1 ಯೂಸ್ ಮಾಡ್ತಾ ಇದ್ದೀವಿ. ಡೆಲ್ಟಾ ಇಸ್ ಈಕ್ವಲ್ ಟು R1 ಆಗಿರುತ್ತೆ 1ABC ಆಗಿರುತ್ತೆ, 1 ಮೈನಸ್ 1 0. ಬಿ ನಲ್ಲಿ ಏನ ಸಬ್ಟ್ರಾಕ್ಟ್ ಮಾಡ್ತೀರಾ, B ಮೈನಸ್ A. CA ಮೈನಸ್ CB, ಆ ಎರಡರಲ್ಲೂ ಕೂಡ C ನ ಕಾಮನ್ ತೆಗೆದ್ರೆ A ಮೈನಸ್ B ಆಯಿತು. ನೆಕ್ಸ್ಟ್ R3 ಮೈನಸ್ R1, 1 ಮೈನಸ್ 1 0. C ನಲ್ಲಿ ಏನು ಸಬ್ಟ್ರಾಕ್ಟ್ ಮಾಡ್ತೀರಾ, C ಮೈನಸ್ A. ಇಲ್ಲೂ ಕೂಡ B ಇದೆ, ಇಲ್ಲೂ ಕೂಡ B ಇದೆ, B ನ ಕಾಮನ್ ತೆಗಿತೀರಾ. B ನ ಕಾಮನ್ ತೆಗೆದಾಗ ರಿಮೈನಿಂಗ್ ಥಿಂಗ್ ನಿಮಗೆ ಈ ಥರ ಉಳ್ಕೊಳ್ಳುತ್ತೆ, A ಮೈನಸ್ C ಉಳ್ಕೊಳ್ಳುತ್ತೆ. ಈ ಥರ ಆಯಿತು. ನೆಕ್ಸ್ಟ್ ಡೆಲ್ಟಾ ಇಸ್ ಈಕ್ವಲ್ ಟು ಇಲ್ಲಿ ಇದನ್ನ ಅಬ್ಸರ್ವ್ ಮಾಡಿ. ಇಲ್ಲಿ B ಮೈನಸ್ A ಇದೆ, A ಮೈನಸ್ B ಇದೆ. ಒಂದು ಮೈನಸ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಎರಡು ಸೇಮ್ ಆಗಿಬಿಡುತ್ತೆ. ಆದ್ರಿಂದ A ಮೈನಸ್ B ನ ಕಾಮನ್ ತಗೋಣ, A ಮೈನಸ್ B ನ. ನೆಕ್ಸ್ಟ್ ಅದೇ ಥರ ಇಲ್ಲಿ ಬರ್ತೀರಾ, C ಮೈನಸ್ A ಇದೆ, A ಮೈನಸ್ C ಇದೆ. ಆದ್ರಿಂದ ಅಲ್ಲಿ C ಮೈನಸ್ A ನ ಕಾಮನ್ ತಗೋಣ, ಯಾವುದನ್ನು ಬೇಕಾದ್ರೂ ತಗೋಬೋದು ನಾವು. ರಿಮೈನಿಂಗ್ ಏನಾಗುತ್ತೆ ನೋಡಿ, ಇದು 1ABC, ಇದು 0. B ಮೈನಸ್ A ಕಾಮನ್ ತೆಗೆದಿದ್ರೆ 1 ಅಂತ ಬರೀಬೇಕಿತ್ತು. A ಮೈನಸ್ B ಕಾಮನ್ ತೆಗೆದಿದ್ದೀರಾ, ಇಂಟರ್ಚೇಂಜ್ ಮಾಡಿದ್ರ, ಅವಾಗ ಅದು ಮೈನಸ್ 1. A ಮೈನಸ್ B ಕಾಮನ್ ತೆಗೆದಿದ್ದೀರಾ, ಇನ್ನೇನು ಉಳ್ಕೊಂಡಿರುತ್ತೆ ಅದನ್ನು ಬರೀತೀರಾ. ನೆಕ್ಸ್ಟ್ ಇದು 0. C ಮೈನಸ್ A ಕಾಮನ್ ತೆಗೆದಿದ್ದೀರಾ ಅಂದ್ರೆ ಅದನ್ನು ಪೂರ್ತಿ ಹೊರಗಡೆ ತಗೊಂಡಿದ್ದೀರಾ ಅಂದ್ರೆ 1 ಆಯ್ತು. ಇಲ್ಲಿ A ಮೈನಸ್ C ಕಾಮನ್ ತೆಗೆದಿಲ್ಲ, C ಮೈನಸ್ A, ಆದ್ರಿಂದ ಇದು B ಅಲ್ಲ, ಇನ್ನೇನಾಗಿರುತ್ತೆ ಮೈನಸ್ B ಆಗಿರುತ್ತೆ. ಗೊತ್ತಾಗ್ತಿದೆ ಅಲ್ವಾ? ಟರ್ಮ್ ನೋಡ್ಕೋಬೇಕು, ಅದು ಇಂಟರ್ಚೇಂಜ್ ಆಗಿದ್ರೆ ಇಲ್ಲಿ ಮೈನಸ್ 1 ಬರ್ಕೋಬೇಕು, ಸೇಮ್ ಇದ್ರೆ 1 ಅಂತ ಬರ್ಕೋಬೇಕು, ಇಲ್ಲ ಬೇರೆ ಯಾವುದಾದ್ರು ನಂಬರ್ ಇದ್ರೆ ಅದನ್ನು ಬರ್ಕೋಬೇಕು. ಇವಾಗ ಡೈರೆಕ್ಟ್ ಆಗಿ ಫಸ್ಟ್ ಕಾಲಮ್ ಮುಖಾಂತರ ಎಕ್ಸ್ಪ್ಯಾನ್ಷನ್ ಮಾಡಿ, ಇದಾಗೆ ಇರುತ್ತೆ, ಎಕ್ಸ್ಪ್ಯಾನ್ಷನ್ ಮಾಡ್ತೀರಾ. ಇದು ಪ್ಲಸ್ ಆ ರೋ ಕಾಲಮ್ ಬಿಡ್ತೀರಾ, ಮೈನಸ್ ಇಂಟು ಮೈನಸ್ ಪ್ಲಸ್, B ಇಂಟು 1 B, C ಇಂಟು 1 C. ಹಾಗಾಗಿ ಆನ್ಸರ್ ಏನಾಯ್ತು, B ಮೈನಸ್ C.
ಡೆಲ್ಟಾ ಇಸ್ ಈಕ್ವಲ್ ಟು ಎ ಮೈನಸ್ ಬಿ ಸಿ ಮೈನಸ್ ಎ, ಇಲ್ಲೇನು ಸಿಕ್ಕಿರುತ್ತೆ ಬಿ ಮೈನಸ್ ಎ. ಅದನ್ನ ಆರ್ಡರ್ ಆಗಿ ಬರೀತೀರಾ ಅಂತಂದ್ರೆ ಇದು ಬಿ ಮೈನಸ್ ಸಿ ಆಯಿತು, ನೆಕ್ಸ್ಟ್ ಸಿ ಮೈನಸ್ ಎ, ಇಷ್ಟೇ ಈ ಥರ ಬರೀತೀರಾ. ನೆಕ್ಸ್ಟ್ ಅದೇ ಥರ ಒನ್ ಮೋರ್ ಪ್ರಾಬ್ಲಮ್ ಇದೆ ನೋಡಿ. ಇಲ್ಲೂ ಕೂಡ ಅಷ್ಟೇ, ಕಾಲಮಲ್ಲಿ 1 1 ಇರೋದ್ರಿಂದ ಇದೇ ಆಪರೇಷನ್ ಯೂಸ್ ಮಾಡಬೇಕು. ದಟ್ ಈಸ್ R2 implies that R2 minus R1, R3 implies that R3 minus R1. ಡೆಲ್ಟಾ ಇಸ್ ಈಕ್ವಲ್ ಟು R1 ಆಗಿರುತ್ತೆ 1xy ಆಗಿರುತ್ತೆ. R2 minus R1 1 minus 1 0. x plus y ನಲ್ಲಿ x ನ ಸಬ್ಟ್ರಾಕ್ಟ್ ಮಾಡಿದ್ರೆ y ಸಿಗುತ್ತೆ. y minus y ಅಂತಂದ್ರೆ 0. R3 minus R1 1 minus 1 0. x minus x ಅಂತಂದ್ರೆ 0. ನೆಕ್ಸ್ಟ್ x plus y ನಲ್ಲಿ y ನ ಸಬ್ಟ್ರಾಕ್ಟ್ ಮಾಡ್ತೀರಾ, ಆವಾಗ ನಿಮಗೆ x ಉಳ್ಕೊಳ್ಳುತ್ತೆ. ಡಿಟರ್ಮಿನೆಂಟ್ ಈ ತರ ಇದೆ. ನೆಕ್ಸ್ಟ್ ಇಲ್ಲಿ ಇದನ್ನ ನಾವು ಡಯಾಗ್ನಲ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಡಯಾಗ್ನಲ್ ಎಲಿಮೆಂಟ್ಸ್ ನಲ್ಲಿ ಬಿಲೋ ದಿ ಡಯಾಗ್ನಲ್ ಎಲಿಮೆಂಟ್ಸ್ 0 ಆಗಿದೆ. ಆವಾಗ ಬೈ ದ ಪ್ರಾಪರ್ಟಿ ನಂಬರ್ 8 ಪ್ರಾಪರ್ಟಿ ಪ್ರಕಾರ ನಾವು ಏನು ಮಾಡಬೇಕು, ಅದನ್ನ ಮಲ್ಟಿಪ್ಲಿಕೇಶನ್ ಆಫ್ ಡಯಾಗ್ನಲ್ ಎಲಿಮೆಂಟ್ಸ್ ಅಂತ ಕರಿತೀವಿ. ದಟ್ ಡಿಟರ್ಮಿನೆಂಟ್ ಇಸ್ ಈಕ್ವಲ್ ಟು ಮಲ್ಟಿಪ್ಲಿಕೇಶನ್ ಆಫ್ ಡಿಟರ್ಮಿನೆಂಟ್ ವ್ಯಾಲ್ಯೂ ಬೈ ದ ಪ್ರಾಪರ್ಟಿ ನಂಬರ್ 8. Therefore, delta is equal to 1 into y into x is equal to answer ಏನಂತ ಬರುತ್ತೆ xy. xy is the required answer ಅಂತ ಹೇಳ್ತೀವಿ. ಇದೇ ತರ ನೆಕ್ಸ್ಟ್ ಮುಂದೆ ಸೆಕೆಂಡ್ ಒನ್ ಆಯಿತು, ಫಸ್ಟ್ ಒನ್ ಸೆಕೆಂಡ್ ಒನ್ ಆಯಿತು, ಇದೇ ತರ